ಮೊದಲನೇದಾಗಿ ಚದುರಂಗ ಬ್ರೇಕಿಂಗ್ ಅಲ್ಲಿ ಚುನಾವಣೆ ಸಮಯದಲ್ಲಿ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಸೇರೋ ಅಂತ ನಿರ್ಧಾರವನ್ನ ಅಧಿಕೃತವಾಗಿ ಘೋಷಣೆ ಮಾಡಿದಂತ ಮೋಹನ್ ಲಿಂಬಿಕಾಯ್ ಹುಬ್ಳಿ ಧಾರವಾಡ ವೆಸ್ಟ್ ಈ ಒಂದು ಕ್ಷೇತ್ರದಲ್ಲಿ ತಮ್ಮದೇ ಆದ ಪ್ರಾಬಲ್ಯ MLC ಆಗಿದ್ದಾರೆ. ಬಿಜೆಪಿಯಿಂದ ಮೇಲ್ಮನೆ ಸದಸ್ಯರಾಗಿ ಕೆಲಸ ನಿರ್ವಹಿಸಿರುವಂತ ಮೋಹನ್ ಲಿಂಬಿಕಾಯ್ ಅವರ ಬಿಜೆಪಿಯಿಂದ ನಿರ್ಗಮನ ಯಾವ ರೀತಿಯ ಸಂದೇಶ ಕೊಡ್ತಿದೆ, ಉತ್ತರ ಕರ್ನಾಟಕದ ದೃಷ್ಟಿಕೋನದಿಂದ ನೋಡೋದಾದ್ರೆ ಕಾಂಗ್ರೆಸ್ಸಿಗೆ ಇದರಿಂದ ಯಾವ ರೀತಿ ಲಾಭ ಆಗೋ ಸಾಧ್ಯತೆಗಳಿದೆ. ನಾವು ಮತ್ತೊಮ್ಮೆ ಹೇಳ್ತಿದ್ದೀವಿ, ಈ ಚುನಾವಣೆ ಎವ್ರಿ ಸೀಟ್ ಎವ್ರಿ ವೋಟ್ ಕೌಂಟ್ಸ್. ಆ ಒಂದು ದೃಷ್ಟಿಯಿಂದ ನೋಡಿದಾಗ ಪ್ರತಿಯೊಬ್ಬ ನಾಯಕ, ಅದು ಮೊದಲನೇ ಶ್ರೇಣಿ ಮೊದಲನೇ ಸಾಲು, ಎರಡನೇ ಶ್ರೇಣಿ ಎರಡನೇ ಸಾಲು, ಎಂಥ ನಾಯಕನೇ ಆಗಿರಲಿ ಅವನ ಕೈಯಲ್ಲಿ ನೂರಾರು ವೋಟ್ಗಳಿದ್ರೂ ಕೂಡ ಅದು ಪರಿಣಾಮಕಾರಿಯಾದಂಥ ಒಂದು ಪ್ರಭಾವವನ್ನ ಫಲಿತಾಂಶದ ಮೇಲೆ ಬೀರುವಂಥ ಎಲ್ಲ ಸಾಧ್ಯತೆ ಇರುವಂಥ ಚುನಾವಣೆ ಇದು. ಇಂಥ ಒಂದು ಜಿದ್ದಾಜಿದ್ದಿ ಪೈಪೋಟಿ ಇರುವಂಥ ಚುನಾವಣೆಯಲ್ಲಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ. ಕಾಂಗ್ರೆಸ್ ಅದೂ ಉತ್ತರ ಕರ್ನಾಟಕದ ಭಾಗದ ನಾಯಕರು ಅಂತ ಗುರುತಿಸ್ಕೊಂಡಂಥವ್ರು ಬಿಜೆಪಿ ಬಗ್ಗೆ ಮಾತನಾಡ್ತಿದ್ದಾರೆ, ದೂರುಗಳನ್ನು ಬಹಳ ಸಾರ್ವಜನಿಕವಾಗಿಯೇ ಮುಕ್ತವಾಗಿ ವ್ಯಕ್ತಪಡಿಸ್ತಿದ್ದಾರೆ. ಹೇಳ್ತಾರೆ ಬಿಜೆಪಿಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆನೇ ಇಲ್ಲ, ಮತ್ತೆ ತಮ್ಮ ಅನುಭವ ಮತ್ತೆ ಸೇವೆಯನ್ನ ಕಡೆಗಣಿಸಲಾಗಿದೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಸಹಜವಾಗಿ ಅಸಮಾಧಾನ ನೋವಲ್ಲಿರುವಂಥ ಮೋಹನ್ ಲಿಂಬಿಕಾಯ್ ಬೆಳಗಾವಿಯಲ್ಲಿ ಕಾಂಗ್ರೆಸ್ಸಿನ ಹಿರಿಯ ನಾಯಕರ ಉಪಸ್ಥಿತಿಯಲ್ಲಿ ಕಾಂಗ್ರೆಸ್ ಅನ್ನ ಸೇರಲಿದ್ದಾರೆ. ರಣದೀಪ್ ಸುರ್ಜೇವಾಲ, DK ಶಿವಕುಮಾರ್, ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಅವರ ಒಂದು ಉಪಸ್ಥಿತಿಯ ಒಂದು ಕಾರ್ಯಕ್ರಮದಲ್ಲೇ ಮೋಹನ್ ಲಿಂಬಿಕಾಯ್ ಅವರು ಕಾಂಗ್ರೆಸ್ ಅನ್ನ ಸೇರ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ. ಇದ್ರ ಬಗ್ಗೆ ಒಂದು ಕ್ವಿಕ್ ವರ್ಡ್ ಎಲೆಕ್ಷನ್ ರೌಂಡ್ ಟೇಬಲ್ ನಲ್ಲಿ ಇವತ್ತು ನನ್ನ ಜೊತೆ ನನ್ನ ಸಹೋದ್ಯೋಗಿಗಳು ಪೃಥ್ವಿ ಮತ್ತೆ ಮಧು. ನಮಸ್ಕಾರ, ಇಬ್ಬರಿಗೂ ಸ್ವಾಗತ. ಮಧು, ಎವ್ರಿ ಸೀಟ್ ಎವ್ರಿ ವೋಟ್, ಪ್ರತಿಯೊಬ್ಬ ನಾಯಕ, ಸೆಕೆಂಡ್ ಲೈನ್ ಲೀಡರ್ಸ್ ವಿಶೇಷವಾಗಿ ದಾಳ ಆಗ್ತಿದೆ ಕಾಂಗ್ರೆಸ್ ಪಕ್ಷ. ಅವ್ರಿಗೆ ಗೊತ್ತಿದೆ 100, 1000, 5000 ಎಷ್ಟೇ ವೋಟ್ ತಂದ್ರೂ ಆ ಒಬ್ಬ ನಾಯಕ ಅದೇ ಪರಿಣಾಮಕಾರಿ ಆಗ್ಬೋದು. ಖಂಡಿತ. ಈಗ ನೋಡಿ, ಪರ್ಸೆಪ್ಷನ್ ಬಿಲ್ಡ್ ಮಾಡುವಂಥ ಪ್ರಯತ್ನದಲ್ಲಿ ಕಾಂಗ್ರೆಸ್ ಈ ಎಲ್ಲ ಪ್ರಕ್ರಿಯೆಗಳನ್ನ ಚಾಲೂ ಮಾಡಿದೆ. ಈಗಾಗಲೇ ಬಹುತೇಕ ಜಿಲ್ಲಾ ಕೇಂದ್ರಗಳಲ್ಲಿ ಎರಡನೇ ಹಂತದ ನಾಯಕರುಗಳಿಗೆ ಕೈ ಹಾಕಿ ಭಾಗಶಃ ಸಕ್ಸಸ್ ಕೂಡ ಆಗಿದೆ. ಅದರ ಭಾಗವಾಗಿ ಇದು ಕೂಡ ಕಾಣಿಸ್ತಾ ಇರುವಂಥದ್ದು ಮತ್ತು ಇದು ತುಂಬ ನಿರೀಕ್ಷಿತ ಮತ್ತು ಸಹಜ ಅನ್ನಿಸ್ತಾ ಇದೆ. ಯಾಕಂದರೆ ಹೊರಟ್ಟಿ ಅವರು ಇಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಇವರು ಯಾರೂ ಬರಲ್ಲ, ಯಾರೂ ಕರೆದೂ ಇಲ್ಲ ಯಾರನ್ನು ಅನ್ನೋಂಥದ್ದು ಮಾತು ಹೇಳಿ ಅದಕ್ಕೆ ಹೊರಟ್ಟಿ ಅವರು ಕೊಟ್ಟಿದ್ದಂಥ ಪ್ರತಿಕ್ರಿಯೆ ನಾನು ಸೇರುವಾಗ ಗೊತ್ತಾಗುತ್ತೆ ಹೇಗೆ ಅನ್ನುವಂಥ ಏನು ಮಾತಿನ ಚಕಮಕಿ ಏನಾಗಿತ್ತು ಅದರದ್ದು ಈ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಂತಿದೆ. ಚಿಕ್ಕ ಲೀಡರ್ ಅನಿಸ್ಬೋದು, ಆದರೆ ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡುತ್ತೆ. ಮತ್ತು ಇಲ್ಲಿ ಎರಡೆರಡು ಕಾರಣಗಳು ಕೂಡ ಕಾಣಿಸ್ತಾ ಇದೆ. BSY ಆಪ್ತ ಬಳಗದಲ್ಲಿದ್ದವರು ಈಗ BSY ಈ ಒಂದು ಚುನಾವಣೆಯ ಹಂತದಲ್ಲಿ ತುಂಬ ಅನಿವಾರ್ಯತೆ ಇದ್ದರೂ ಕೂಡ ಅವರ ಮಗನ ಭವಿಷ್ಯ ಮತ್ತು ಕೆಲವಷ್ಟು ಆಂತರಿಕ ಒತ್ತಡಗಳ ನಡುವೆ ಅವರ ಬೆಂಬಲಿಗ ಪಡೆಯನ್ನು ತಕ್ಕ ಮಟ್ಟಿಗೆ ಏನು ಹೋಲ್ಡ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಇದರಲ್ಲೇ ಕಾಣಿಸ್ತಾ ಇದೆ. ಈಗ ಮಗನ ವಿಚಾರದಲ್ಲಿ ಎಷ್ಟೆಲ್ಲ ದಂಗಲ್ ನಡೀತಾ ಇದೆ ಅಂತ ಗೊತ್ತು. ಹೀಗಾಗಿ ಯಾರ ಹತ್ರ ಹೋಗಬೇಕು BSY ನಂತರ ಅಂತ ಒಂದು ಪ್ರಶ್ನೆ ಬಂದಾಗ ಸ್ಥಳೀಯವಾಗಿ ಸಮೀಕರಣಗಳು ಬದಲಾಗಿವೆ, ನಾಯಕರ ಆದ್ಯತೆ ಪ್ರಾತಿನಿಧ್ಯಗಳು ಬೇರೆ ಆಗಿವೆ. ಹೀಗಾಗಿ ಇಂತಹ ಒಂದು ಡಿಸ್ಟರ್ಬ್ ಆಗಿರುವಂಥ ಒಂದು ಏನು ವರ್ಗ ಏನಿದೆ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಅತ್ಯಂತ ಏನು ಕ್ರಿಯಾಶೀಲವಾಗಿ ಹೆಜ್ಜೆ ಇಡ್ತಾ ಇದೆ. ನಿಖಿಲ್ ರೈಟ್ ಅಲ್ಲ, ಇಲ್ಲಿ ಇದೇನು ಆಶ್ಚರ್ಯನೂ ಅಲ್ಲ. ಒಂದು ವಾರದಿಂದ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ ಮೋಹನ್ ಲಿಂಬಿಕಾಯ್ ಅವರು. ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅಸಮಾಧಾನದ ಬಗ್ಗೆ. ಕೇಳೋಣ ಆ ಮಾತನ್ನು. 2022ನೇ ಇಸ್ವಿಯೊಳಗೆ ಮತ್ತೊಂದು ಚುನಾವಣೆ ಬಂತು ವಿಧಾನ ಪರಿಷತ್ತಿಗೆ. ಶಿಕ್ಷಕರ ಮತಕ್ಷೇತ್ರದಿಂದ ನೀವು ಚುನಾವಣೆಗೆ ನಿಂದಿರಬೇಕು ಅಂತ ತಿಳ್ಕೊಂಡು ಹೇಳಿ ನನಗೆ ಮತದಾರ ನೋಂದಣಿ ಮಾಡಲಿಕ್ಕೆ ಜವಾಬ್ದಾರಿಯನ್ನು ಕೊಟ್ಟರು. 4 ಜಿಲ್ಲೆಯೊಳಗೆ ಪ್ರವಾಸ ಮಾಡಿದೆ, ಅತಿ ಹೆಚ್ಚು ಸಂಖ್ಯೆಯೊಳಗೆ ಮತದಾರ ನೋಂದಣಿನೂ ಮಾಡಿದೆ. ನಿಮಗೆ ಟಿಕೆಟ್ ಅಂತ ಆಶ್ವಾಸನೆಯನ್ನು ಕೊಟ್ಟರು. ಕೊನೆಗೆ ಬಸವರಾಜ ಹೊರಟ್ಟಿಯವ್ರನ್ನ ಕರ್ಕೊಂಡು ಬಂದು ಅವರು ಟಿಕೆಟ್ ಕೊಟ್ಟರು. ಈ ರೀತಿಯಾಗಿ ನಿರಂತರವಾದಂಥ ಅನ್ಯಾಯ ನಡೀತಾ ಇರೋದರಿಂದ ಮನಸ್ಸಿಗೆ ಬಹಳ ನೋವಾಗಿದೆ. ಆದ ಕಾರಣದಿಂದ ಏನು ಮಾಡಬೇಕು ಅಂತನ್ನೋದನ್ನು ವಿಚಾರ ಮಾಡಿಲ್ಲ ನಾನು. ಆದರೆ ಬೇರೆ ಬೇರೆ ಪಕ್ಷದವರು ತಮ್ಮ ಪಕ್ಷಕ್ಕೆ ಸೇರಿ ಅಂತ ತಿಳ್ಕೊಂಡು ಕೇಳ್ತಾ ಇದ್ದಾರೆ. ನಾನು ನನ್ನ ಬೆಂಬಲಿಗರನ್ನು, ಹಿರಿಯರನ್ನು, ಹಿತಚಿಂತಕರನ್ನು ಸಂಪರ್ಕ ಮಾಡಿ ಅವರ ಅಭಿಪ್ರಾಯವನ್ನು ಪಡೆದು ಯಾವ ನಿರ್ಧಾರವನ್ನು ತೆಗೆದುಕೋಬೇಕು ಅನ್ನೋದನ್ನು ವಿಚಾರ ಅಲ್ಲ. ಅವತ್ತು ನಿರ್ಧಾರ ಇಲ್ಲ ಅಂತ ಹೇಳಿದ್ರು, ಬಟ್ ಅವತ್ತಿಗೂ ಕೂಡ ಸಾಕಷ್ಟು ಸೂಚನೆಗಳು, ಒಂದಷ್ಟು ಕ್ಲೂಗಳನ್ನ ಕೊಟ್ಟಿದ್ರು ನಾನು ಯಾವ ಕಡೆ ಹೊರಟಿದ್ದೀನಿ ಅಂತ. ಆಮೇಲೆ ನೀವು ಅವಾಗಲೇ ಹೇಳಿದ್ರಲ್ಲ, ಒಂದು ಪರ್ಸೆಪ್ಷನ್ ಅಂತ ಮತದಾರನ ಮನಸ್ಥಿತಿ ಮೇಲೆ ಪ್ರಭಾವ ಬೀರುವಂಥದ್ದು ಏನು ಅಂದರೆ, ಪದೇ ಪದೇ ಕಾಂಗ್ರೆಸ್ ಬಿಟ್ಟರು BJP ಸೇರಿದ್ರು, ಕಾಂಗ್ರೆಸ್ ಬಿಟ್ಟರು BJP ಸೇರಿದ್ರು.
ನೀವು ಹೇಳ್ದಂಗೆ ಅದು ದೊಡ್ಡ ಲೀಡ್ರು ಚಿಕ್ಕ ಲೀಡ್ರು ಅದು ನಮಗ್ ದೊಡ್ಡದು ಚಿಕ್ಕದು ಅಷ್ಟೇ. ಸ್ಥಳೀಯವಾಗಿ ಅವ್ರ ದೊಡ್ಡತನ ಅವ್ರಿಗೆ ಇದ್ದಿದ್ದೆ, ಅವರ ಪ್ರಭಾವ ಅವ್ರಿಗೆ ಇದ್ದಿದ್ದೆ. ಇಂಥ ಪರಿಸ್ಥಿತಿ ಪೃಥ್ವಿ ಬಿಟ್ರು ಅಲ್ಲಿ ಸೇರಿದ್ರು, ಇಲ್ಲಿ ಬಿಟ್ರು ಅಲ್ಲಿ ಸೇರಿದ್ರು, ಯಾವ ರೀತಿ ಪ್ರಭಾವ? ಈ ಉತ್ತರ ಪ್ರದೇಶ ಎಲೆಕ್ಷನ್ ಆಗುವಂಥ ಸಂದರ್ಭದಲ್ಲಿ ಸೇಮ್ ಸಿಚುವೇಶನ್ ಇತ್ತು. ಅಲ್ಲಿ ಸಾಕಷ್ಟು ಜನ SP ಹೋಗೋಕೆ ರೆಡಿ ಇದ್ರು. SP ಅಂದರೆ ಸಮಾಜವಾದಿ ಪಾರ್ಟಿಲಿ ಇದ್ದಂಥವ್ರು BJPಗೆ ಹೋಗೋಕೆ. ಬಟ್ ಕೊನೆವರೆಗೂ ಎಲೆಕ್ಷನ್ ಟೈಮ್ನಲ್ಲಿ ಅದು ನೀವು ಹೇಳ್ತಾ ಇದ್ರಲ್ಲ, ಪರ್ಸೆಪ್ಷನ್ ಬಿಲ್ಡ್ ಆಗಬೇಕು ನೋಡಿ. ಈಗ ಒಂದು ಕಾಂಗ್ರೆಸ್ ವೇವ್ ಇದೆ ಅನ್ನುವಂಥದ್ದನ್ನು ತೋರಿಸ್ಕೊಳ್ಬೇಕು, ಅದಕ್ಕೋಸ್ಕರ ಜನ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ತೋರಿಸುವ ಒಂದು ದಿಕ್ಸೂಚಿ ಕೂಡ ಆಗುತ್ತೆ. ಅದರ ಜೊತೆಗೆ ಸರ್ ಹೇಳ್ತಿದ್ದಂಗೆ ಯಡಿಯೂರಪ್ಪನ ಆಪ್ತ ಬಣದಲ್ಲಿ ಇದ್ದಂಥವ್ರು ಹೋಗ್ತಾ ಇದ್ದಾರೆ. ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ UB ಬಣಾಕರ್ ಅಂತವ್ರು ಹೋದ್ರು. ಅವರು ಯಡಿಯೂರಪ್ಪನವ್ರು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಆ ರೀತಿಯಲ್ಲಿ ಇದ್ದಂಥ ಒಬ್ಬ ನಾಯಕ. ಯಡಿಯೂರಪ್ಪನವ್ರು ಏನು ಹೇಳಿದ್ರು ಕೇಳುವಂಥ ನಾಯಕರಾಗಿದ್ದಂಥವ್ರು. KJPಗೆ ಹೋಗಿ ಬಂದಿದ್ದಂಥವ್ರು. ಮೋಹನ್ ಲಿಂಬಿಕಾಯಿ ಅವರು ಕೂಡ ಅಷ್ಟೇ KJPಗೆ ಹೋಗಿ ಬಂದಿದ್ದಂಥವ್ರು. ಅವ್ರಿಗೆಲ್ರಿಗೂ ಕೂಡ ಭವಿಷ್ಯ ನೆಕ್ಸ್ಟ್ ಏನು ಅನ್ನುವಂಥ ಪ್ರಶ್ನೆಯ ಜೊತೆಗೆ ಇಲ್ಲೇ ಇದ್ದಂಥ ಟೈಮ್ನಲ್ಲಿ ಈಗ ನೆಕ್ಸ್ಟ್ ಅಲ್ಲಿ ಹುಬ್ಬಳ್ಳಿ ಭಾಗದಲ್ಲಿ ಸ್ಪೆಷಲಿ ನೋಡೋದಾದ್ರೆ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು, ಇವ್ರ ಪ್ರಭಾವ ಇದೆ. ಇವರು ಯಡಿಯೂರಪ್ಪನವರ ಬಳಗದಲ್ಲಿ ಇದ್ದಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವ್ರ ಮುಂದಿನ ದಿನಗಳಲ್ಲಿ ಈ ಎಲೆಕ್ಷನ್ ಆದ ನಂತರ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಈಗಲೇ ಕಾಂಗ್ರೆಸ್ಗೆ ಹೋದಂಥ ಟೈಮ್ನಲ್ಲಿ ಹೆಂಗಿದ್ರು ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಇದೆ ಕಾಂಗ್ರೆಸ್ ಅಲ್ಲಿ. ಅಂದರೆ ಲಿಂಗಾಯತ ನಾಯಕರು ಬೇಕಾಗಿರುವಂಥದ್ದು. ಒಂದೊಂದು ಜಿಲ್ಲೆಯಲ್ಲೂ ಕೂಡ ಪ್ರಮುಖವಾಗಿ MB ಪಾಟೀಲ್ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಇದ್ರೂ ಕೂಡ ಹುಬ್ಳಿ ಭಾಗದಲ್ಲಿ ಬೇಕಲ್ಲ ಆ ಪ್ರಭಾವ ಅನ್ನುವಂಥದ್ದು. ಮೋಹನ್ ಲಿಂಬಿಕಾಯಿ ಅವರು ಎಷ್ಟು ಮತ ತಗೊಂಬಂದ್ರು ಕೂಡ ಅದು ಪ್ಲಸ್ BJP ಕಾಂಗ್ರೆಸ್ಗೆ. ಸೊ ಅದು ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ ನೋಡಬೇಕು. ರೈಟ್, ಅಲ್ಲಿಗೆ ಆ ವರದಿಯನ್ನು ಬಿಡೋಣ, ಮುಂದೋಗೋಣ. ಸೋಮಣ್ಣ ಅವರು ಮತ್ತು ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರ ನಡುವೆ ಏನಾಗ್ತಿದೆ ಅನ್ನೋ ಪ್ರಶ್ನೆ ಅದು ಈಗ ಭಾಳ ಬಹಿರಂಗವಾಗಿಯೇ ಒಬ್ಬರ ಬಗ್ಗೆ ಒಬ್ಬರು ಅಸಮಾಧಾನದ ಮಾತನ್ನು ಅವ್ರದ್ದೇ ಆದ ಶೈಲಿಯಲ್ಲಿ ಹೇಳ್ತಾ ಬರ್ತಿದ್ದಾರೆ. BJP ನಾಯಕರ ನಡುವೆ ಜೋರಾಗ್ತಿದೆ ಈ ಮಾತಿನ ಸಮರ. ವಿಜೇಂದ್ರ ಪ್ರತಿ ಹೇಳಿಕೆಗೆ ಸೋಮಣ್ಣನವರ ಕೌಂಟರ್ ಇದೆ. BSYಗೆ BSYನೇ ಸಾಟಿ ಅಂದರೆ ಸೋಮಣ್ಣಗೆ ಸೋಮಣ್ಣನೇ ಸಾಟಿ ಅಂತ ಒಂದು ಎದುರೇಟನ್ನು ಕೊಟ್ರ ಸಚಿವರು ಅನ್ನೋ ಪ್ರಶ್ನೆ ಬಂತು. ಇಲ್ಲಿ ಪುತ್ರ ವ್ಯಾಮೋಹ ಇದೆ, ವಿಜಯದ ವಾರ್ನಿಂಗ್ ಕೂಡ ಇದೆ ಎರಡೂ ಕಡೆ. ಒಬ್ಬರಿಗೆ ವಿಜೇಂದ್ರ ಬೆಳಿಬೇಕು, ಇನ್ನೊಬ್ಬರಿಗೆ ಅರುಣ್ ಸೋಮಣ್ಣ ಬೆಳಿಬೇಕು. ಇದು ಹೇಗಾಗುತ್ತೆ, ಯಾರು ಏನು ಹೇಳಿದ್ರು, ಇದೆಲ್ಲ ಭಾಳ ಮುಖ್ಯ ಆಗುತ್ತೆ ಈ ಪರಿಸ್ಥಿತಿನಲ್ಲಿ. ಯಾರು ಏನು ಹೇಳಿದ್ರು ಅಂತ ಕೇಳೋದ್ರಿಂದ ಶುರು ಮಾಡೋಣ. ಯಡಿಯೂರಪ್ಪರು ತಮ್ಮ ಕುಟುಂಬವನ್ನು ಬೆಳೆಸಬೇಕು ಅಂತೇಳಿ ರಾಜ್ಯದಲ್ಲಿ ರಾಜಕಾರಣವನ್ನು ಮಾಡ್ತಾ ಇಲ್ಲ. ಯಡಿಯೂರಪ್ಪನವರು ಅವರ ಮಕ್ಕಳನ್ನ ರಾಜಕಾರಣದಲ್ಲಿ ತರಬೇಕು ಅಂತೇಳಿ ರಾಜ್ಯದಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಲಿಲ್ಲ. ಹಾಗಾಗಿ ಯಡಿಯೂರಪ್ಪನವ್ರನ್ನ ಟೀಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆ ಇರಬೇಕು. ಯಡಿಯೂರಪ್ಪನವ್ರ ವಯಸ್ಸು ಬಗ್ಗೆ ಮಾತನಾಡ್ತಾರೆ. ಯಡಿಯೂರಪ್ಪನವರಂತೆ ಕಾಲಿಗೆ ಚಕ್ರವನ್ನ ಕಟ್ಕೊಂಡು ಇವತ್ತು ಕೂಡ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರ್ತೇನೆ ಅಂತಕ್ಕಂಥ ಹೇಳ್ತಕ್ಕಂಥ ಎದಿಗಾರಿಕೆ ಅವರ ಇದೆ ಗೊತ್ತಾಗುತ್ತೆ. ಹಾಗಾಗಿ ಯಡಿಯೂರಪ್ಪರ ಬಗ್ಗೆ ಟೀಕೆಯನ್ನು ಮಾಡ್ತಕ್ಕಂಥವ್ರು ಹುಷಾರಾಗಿರ್ಬೇಕು ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳ್ತೇನೆ ನಾನು. ಹಿಂದೆ ಮುಂದೆ ನೋಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಡಿಯೂರಪ್ಪನವ್ರ ಬಗ್ಗೆ ನಾವೆಲ್ಲೂ ಕೂಡ ಏನೋ ಒಂದು ಮಾತಾಡೋರಲ್ಲ. ಯಡಿಯೂರಪ್ಪನವ್ರು ರಿವ್ಯೂ ಎಷ್ಟು ನಿಮ್ಮ ತಂದೆ ಆಗಿರ್ಬೋದು. ನಾನು ಇಷ್ಟೇ ವಿಜೇಂದ್ರ ಅವ್ರಿಗೆ ಹೇಳೋದು, ಯಡಿಯೂರಪ್ಪನವರು ನಿಮ್ಗೊಬ್ಬರಿಗೆ ನಾಯಕರಲ್ಲ, ನಮಗೂ ನಾಯಕರು. ದಯಮಾಡಿ ಯಡಿಯೂರಪ್ಪನವ್ರಿಗೆ ಯಾರು ಸಾಟಿದ್ರೆ ಯಡಿಯೂರಪ್ಪನವರೇ, ಸೋಮಣ್ಣವ್ರಿಗೆ ಯಾರು ಸಾಟಿ ಸೋಮಣ್ಣೆ. ಮಾತಿನ ಸಮರ ಅಂದರೆ ಈ ರೀತಿ ಬೆಳವಣಿಗೆಯನ್ನು ಕಾಣುತ್ತೆ. ಬಟ್ ಇದು ಬರೀ ಮಾತಿಗೆ ಸೀಮಿತವಾಗಿಲ್ಲ ಮಧು. ಇವತ್ತಿಗೆ ಪರಿಸ್ಥಿತಿ ಬೇರೆ ಆಗಿದೆ. ಪರ್ಯಾಯ ಶಕ್ತಿಯಾಗಿ ಬೆಳೆದ್ಬಿಟ್ರ ಸೋಮಣ್ಣ ಅವರು, ಅಥವಾ ಆ ರೀತಿ ಅವ್ರನ್ನ ಪಕ್ಷ ಬಳಸ್ಕೊಳ್ತಿದ್ಯಾ, ಬಳಸ್ಕೊಳ್ಳೋ ಪ್ಲಾನ್ ಇಟ್ಟಿದ್ಯಾ? ಪರ್ಯಾಯ ಶಕ್ತಿಯಾಗಿ ಬೆಳೆದ್ಬಿಟ್ರೆ ಸಹಜವಾಗಿ ಅವರ ಪ್ರಭಾವ ಉಪಯೋಗಿಸಿ ಅವರ ಮುಂದಿನ ಪೀಳಿಗೆಯಾದ ಅರುಣ್ ಅವ್ರಿಗೆ ಒಂದು ಅವಕಾಶವನ್ನು ಮಾಡಿಕೊಡೋದ್ರಲ್ಲಿ ಸೋಮಣ್ಣ ಅವರು ಯಶಸ್ಸನ್ನು ಕಾಣ್ತಾರ. ಇವರಿಬ್ಬರ ನಡುವಿನ ಈ ಒಂದು ಕದನ ಏನಿದೆ, ಈ ಕದನದಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ? ಸಮುದಾಯದ ಮಟ್ಟದಲ್ಲಿ ಒಂದು ರೀತಿಯ ಆಯಾಮ ಆದರೆ ಪಕ್ಷದ ಮಟ್ಟದಲ್ಲಿ ಇನ್ನೊಂದು. ಬೆಂಗಳೂರು ರಾಜಕಾರಣದಲ್ಲಿ ಸೋಮಣ್ಣ ಅವರ ಪಾತ್ರ ಒಂದಾದರೆ ಓವರ್ ಆಲ್ ಕರ್ನಾಟಕದಲ್ಲೂ ಸೋಮಣ್ಣ ಅವರ ಪಾತ್ರ ಇದೆ. ಅದೇ ರೀತಿ ಯಡಿಯೂರಪ್ಪನವರ ಹೆಸರಿಂದಲೇ ಮತ ಬರುತ್ತೆ ಅನ್ನೋದಾದರೆ ಅವರ ಪ್ರಭಾವ ಕೂಡ ಇದೆ. ಪ್ರಭಾವ ವರ್ಸಸ್ ಪ್ರಭಾವ, ಸಮುದಾಯದ ಮಟ್ಟ ಪ್ಲಸ್ ಪಕ್ಷ ಮಟ್ಟ. ಪ್ಲೀಸ್ ನೋಡಿ, ಪ್ರಭಾವ ಬೆಳೆಸ್ಕೊಬೇಕು ಅನ್ನೋಂಥದ್ದು ಅವರ ಅಪೇಕ್ಷೆ ಮತ್ತು ನಿರೀಕ್ಷೆ ಕೂಡ ಇತ್ತು. ಆ ಪ್ರಭಾವ ಇದೆ ಅನ್ನೋಂಥದ್ದು ಅವ್ರಿಗೆ ಗೊತ್ತಿದೆ, ನನಗಿದೆ ಅನ್ನೋಂಥ ಒಂದು ವಿಶ್ವಾಸ ಇದೆ. ಆದರೆ ಆ ವಿಶ್ವಾಸಕ್ಕೆ ವೇದಿಕೆ ಸಿಕ್ಕಿಲ್ಲ. ಯಾಕಂದರೆ ಯಡಿಯೂರಪ್ಪ ಅಂತ ಒಂದು ದೊಡ್ಡ ಆಲದ ಮರ ಇದ್ದಾಗ ಎಷ್ಟೇ ಏನು ಚಿಕ್ಕ ಪುಟ್ಟ ಮರಗಳಿದ್ರು ಕೂಡ ಸಸಿಗಳಾಗಿ ಕಾಣಿಸ್ತವೆ ಅಂತ ಅದು. ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ಯಡಿಯೂರಪ್ಪ ಅವರು ನಿಮ್ಗೊಬ್ಬರೇ ನಾಯಕರಲ್ಲ, ನಿಮ್ಗೊಬ್ಬರಿಗೆ ಅಷ್ಟೇ ನಾಯಕರಲ್ಲ, ಇಡೀ ಪಕ್ಷಕ್ಕೆ ನಾಯಕರು, ನಮಗೂ ನಾಯಕರು ಅಂತ ಹೇಳಿರುವಂಥ ಆ ಒಂದು ಮಾತಿದೆಯಲ್ಲ, ಆ ಮಾತಲ್ಲಿ ದೊಡ್ಡ ಸಂದೇಶ ಇದೆ ಅಂತ. ನೀವು ಯಡಿಯೂರಪ್ಪನವರ ವಿಚಾರವನ್ನು ನಾವಿಲ್ಲಿ ಪ್ರಸ್ತಾಪನೆ ಮಾಡ್ತಾ ಇಲ್ಲ. ನೀವು ಯಾಕಾದ್ರೆ ಎಕ್ಸ್ಟೆನ್ಷನ್ನ ತಗೊಂಡೋಗಿ ನಿಮ್ಮ ಏನು ವೈಯಕ್ತಿಕ ಲಾಭ ನಷ್ಟದ ಲೆಕ್ಕಾಚಾರಕ್ಕೆ ಯಡಿಯೂರಪ್ಪನವರನ್ನ ಹೆಸರನ್ನ ಬಳಸ್ಕೊಂಬೇಡಿ ಅನ್ನೋ ಒಂದು ಪರೋಕ್ಷ ವಾರ್ನಿಂಗ್ ಇದೆ ಅಲ್ಲಿ. ಮತ್ತು ರಕ್ಷಣಾ ಕವಚ ಬಳಸ್ಕೊಂಬೇಡಿ, ಇಲ್ಲಿ ನೀವು ಕೆಲಸ ಮಾಡಿ, ನಿಮಗೆ ಭವಿಷ್ಯ ಇದೆ, ಭವಿಷ್ಯದಲ್ಲಿ ನಿಮ್ಗೆ ಸ್ಥಾನಮಾನ ಸಿಗುತ್ತೆ ಅನ್ನುವಂಥ ಒಂದು ಮಾತನ್ನ
ಹಿಂದೆ ಏನು ನಾಯಕರುಗಳು ಹೇಳ್ತಾ ಇದ್ರು, ಆ ನಾಯಕರಿಗೂ ಅಂದರೆ ದಿಲ್ಲಿ ಮಟ್ಟದಲ್ಲಿ ಆ ದಿಲ್ಲಿ ಮಟ್ಟದ ಸಂದೇಶವನ್ನು ಈ ರೀತಿ ಕೊಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಮತ್ತು ನಾನು ಈ ಕಾರ್ಯಕ್ರಮ ಏನು ನಾವು ಶುರು ಮಾಡಿದಂಥ ಸಂದರ್ಭದಲ್ಲಿ ಈ ಸೋಮಣ್ಣ ಅವ್ರ ವಿಚಾರ ಬಂದಾಗ ಒಂದ್ಸಲ ಹೇಳಿದ್ವಿ ಏನಂತಂದರೆ, ಇದು ಉತ್ತರದ ಏನು ನಮ್ಮ ಮಾತನಾಡದ ಏನು ಯತ್ನಾಳ್ ಥರ ಕಾಣಿಸ್ತಾ ಇದ್ದಾರೆ ಅವರು, ಮಾತನಾಡೋ ಯತ್ನಾಡಿದ್ರು, ಅವ್ರನ್ನ ಅನಿವಾರ್ಯ ಕಾರಣಗಳಿಗೆ ಸಂದರ್ಭೋಚಿತವಾಗಿ ಬಾಯಿ ಮುಚ್ಚಿಸಿದ್ರು. ಆದರೆ ಇದಾಗಿಲ್ಲ ಅಂದರೆ ಆಗಿಲ್ಲದೆ ಇರೋದು ಕಾರಣ ಈ ಒಂದು ಗ್ಯಾಪ್ ಆಯ್ತಲ್ಲ, ಆ ಗ್ಯಾಪಲ್ಲಿ ಮತ್ತೆ ವಿಜೇಂದ್ರ ಅವರ ವೇಗ ಮತ್ತೆ ಚಿಂತೆ ಮಾಡಿದೆ ಅಂತ ಹಲವರಿಗೆ, ಮತ್ತೆ ಅನಿವಾರ್ಯತೆಗಳನ್ನು ಸೃಷ್ಟಿ ಮಾಡ್ತಾ ಇದೆ. ನಾವು ನಿಮಗೆ ಅವಕಾಶ ಕೊಡ್ತಾ ಇದ್ದೀವಿ ಒಂದು ಮಾತ್ರಕ್ಕೆ ಅರ್ಹತೆಯನ್ನು ನೀವು ಮತ್ತಷ್ಟು ಬೆಳೆಸ್ಕೊಬೇಕು ಅನ್ನೋಂಥ ಒಂದು ಷರತ್ತಿನ ಜೊತೆ ಅವಕಾಶವನ್ನು ಕೊಡ್ತಾ ಇದ್ದೀವಿ. ನಿಲ್ಲುವಿಲ್ಲ ಮಧು ಇಲ್ಲಿ ನೋಡಿ, ಪ್ರಚೋದನೆ ಯಾರು ಮಾಡ್ತಿರೋದು, ಪ್ರಚೋದನೆಗೆ ಒಳಗಾಗ್ತಿರೋದು ಯಾರು? ಒಂದ್ಸತಿ ಅವ್ರು ಪ್ರಚೋದನೆ ಮಾಡಿ ಇವ್ರು ಡೆಲ್ಲಿಗೆ ಹೋಗ್ತಾರೆ, ಇವರು ಮರಿ ಹುಲಿ ರಾಜ ಹುಲಿ ಅನ್ನೋ ವ್ಯಂಗ್ಯವಾದ ಮಾತಾಡ್ಬಿಡ್ತಾರೆ ಸೋಮಣ್ಣ ಅವರು, ಅವ್ರ ಪುತ್ರ. ಅದಾದ್ಮೇಲೆ ಅವ್ರು ಪ್ರಚೋದನೆ ಆಗ್ತಾರೆ. ಸೊ ಒಂದಕ್ಕೊಂದು ಇವ್ರು ಪ್ರಚೋದನೆ ಮಾಡಿದ್ರೆ ಪ್ರಚೋದನೆ ಸುಮ್ಮನೆ ಬರಲ್ಲ ಅಂತ, ಪ್ರಚೋದನೆಗೆ ಒಂದು ಒಳ್ಳೆ ಶಕ್ತಿ ಇರುತ್ತೆ, ಕಾರಣ ಇರುತ್ತೆ. ಈ ಮಾತನಾಡುವಂತ ಹಿಂದೆ ಯಾರು ಕೀಲಿ ಕೈ ಕೊಡ್ತಾ ಇದ್ದಾರೆ ಅನ್ನೋಂಥದ್ದು ಎಲ್ಲರಿಗೂ ಓಪನ್ ಸೀಕ್ರೆಟ್. ಅದು ಬ್ಯಾಲೆನ್ಸ್ ಮಾಡಬೇಕಿದೆ, ಚೆಕ್ ಅಂಡ್ ಬ್ಯಾಲೆನ್ಸು. ಇದು ಹೀಗೆ ಬಿಟ್ರೆ ಮತ್ತೆ ಬೇರೆ ಬೇರೆ ಸಮಸ್ಯೆಗಳು ಭವಿಷ್ಯದಲ್ಲಿ ಉದ್ಭವ ಆಗುತ್ತೆ. ಹೀಗಾಗಿ ನಿಮಗೂ ಅವಕಾಶ ಇದೆ, ಮತ್ತು ಆ ಅವಕಾಶನ ಸರಿಯಾಗಿ ಬಳಸ್ಕೊಳ್ಳಿ ಅನ್ನೋಂಥ ಒಂದು ಮೂಗುದಾರವನ್ನು ಕೊಡಲಿಕ್ಕೆ ಕುದುರೆ ಕೊಟ್ಟಿದ್ದೀವಿ, ಅದ್ರ ಜೊತೆಗೆ ಒಂದು ಲಗಾಮನ್ನು ಹಾಕಿದ್ದೀವಿ ಅನ್ನೋಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಈ ಒಂದು ರೀತಿ ಬಳಸ್ಕೊತಾ ಇದ್ದಾರೆ. ದಿಲ್ಲಿ ಮಟ್ಟದಲ್ಲೇ ಈ ರೀತಿ ಒಂದು ರಣತಂತ್ರ ಆಗಿದೆ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ದಿಲ್ಲಿದೇನೆ ಒಂದು ಪ್ರಶ್ನೆ ಪೃಥ್ವಿ, ಏನ್ ಗೊತ್ತಾ, 2 ದಿವಸದ ಹಿಂದೆ ಸೋಮಣ್ಣ, ಇವತ್ತಿನ ಸೋಮಣ್ಣ ವ್ಯತ್ಯಾಸ ಇದೆ. ಅವರು ಇಷ್ಟು ವೋಕಲ್ ಆಗಿ, ಇಷ್ಟು ಸಲೀಸಾಗಿ, ಅಷ್ಟೇ ಒಂದು ಏನ್ ಹೇಳ್ಬೋದು, ಕಾನ್ಫಿಡೆನ್ಸ್ ಜೊತೆಗೆ ಒಂದು ಕಾಮ್ ಇದೆ ಅಲ್ಲಿ. ಆ ಕಾಮೇ ಕಾನ್ಫಿಡೆನ್ಸ್ ಅಂತ ಅಂದ್ರೆ ಡೆಲ್ಲಿಗೆ ಹೋಗಿ ಬಂದ್ರಲ್ಲ, ಏನ್ ಆಶ್ವಾಸನೆ ಸಿಕ್ಕಿರ್ಬೋದು. ಎಕ್ಸಾಕ್ಟ್ಲಿ. ಇಲ್ಲಿ ಎಲೆಕ್ಷನ್ ಟೈಮಲ್ಲಿ ಈ ಮನೆ ಏನು ಹೊಡೆದಿದೆ ಬಿಜೆಪಿದು, ಸ್ಪೆಷಲಿ ಲಿಂಗಾಯತ ಸಮುದಾಯದ ನಾಯಕರು ಏನು ಮಾತನಾಡ್ತಾ ಇದ್ದಾರೆ, ಆಗಲೇ ಸರ್ ಹೇಳ್ದಂಗೆ ಮಾತನಾಡ್ದ ಯತ್ನಾಳ್ ಅದು ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿದೆ ಈ ವಿಚಾರದಲ್ಲಿ. ಬಿಕಾಸ್ ನಾವು ನೋಡೋದಾದ್ರೆ ಈ ಸೂತ್ರಧಾರಿಗಳು ಬೇರೆ ಇದ್ದಾರೆ, ಪಾತ್ರಧಾರಿಗಳು ಮಾತ್ರ ಇವರು ಅಂತ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ರಾಜ್ಯದಾದ್ಯಂತ ಓಡಾಡ್ತೀನಿ ಅಂತ ಹೇಳಿದ್ರು. ಅವಾಗ ಗೊತ್ತಿತ್ತು ಹೈಕಮಾಂಡ್ಗೆ ಯಡಿಯೂರಪ್ಪನವ್ರು ಓಡಾಡ್ಬಿಟ್ರೆ ಮತ್ತೆ ಅವ್ರ ಕಡೆನೇ ಸೂಪರ್ CM ರೀತಿಯಲ್ಲೇ ಇರ್ತಾರೆ, ಅವರು ಡಮ್ಮಿ ಆಗಿಬಿಡ್ತಾರೆ ಬೊಮ್ಮಾಯಿ ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ತಂತ್ರವನ್ನು ಮಾಡಿಬಿಟ್ಟು ಯಡಿಯೂರಪ್ಪನವರ ಒಂದು ಯಾತ್ರೆ ಹೋಗಲೇ ರೀತಿ ಅದು ಕ್ಯಾನ್ಸಲ್ ಮಾಡಿದ್ರು. ಅಲ್ಲೊಂಥರ ಹಂಸ್ಗಳನ್ನೆಲ್ಲ ಹಾಕ್ಬಿಟ್ರು ಯಡಿಯೂರಪ್ಪನವ್ರ ಒಂದು ಯಾತ್ರೆಗೆ. ಈಗ ಅವರ ಮಗನೂ ಕೂಡ ಮುನ್ನುಗ್ತಾ ಇದ್ದಾರೆ, ಯಾರು ಕೂಡ ಪ್ರಶ್ನೆ ಮಾಡಂಗಿಲ್ಲ, ಹಂಗೆ ಒಂದು ಜವಾಬ್ದಾರಿಯನ್ನು ಕೊಟ್ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಯಡಿಯೂರಪ್ಪನವರು ಕೂಡ ಅವ್ರನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಅದೇ ರೀತಿಯಾದಂಥ ಹಳೆ ವೇಗ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಈಗೆಲ್ಲಾದ್ರೂ ಬ್ರೇಕ್ ಹಾಕ್ತೆ ಹೋದ್ರೆ, ಸುಮ್ಮನೆ ಇದು ಸೋಮಣ್ಣ ಅಥವಾ ಅರುಣ್ ಸೋಮಣ್ಣ ಅವರ ಹೆಸರು ಮಾತ್ರ, ಆದರೆ ಮುಂದಿನ ದಿನಗಳಲ್ಲಿ ಭವಿಷ್ಯದ ನಾಯಕರು ಸಾಕಷ್ಟು ಜನ ಇದ್ದಾರೆ ಬಿಜೆಪಿಯಲ್ಲಿ. ಅವ್ರಿಗೆಲ್ರಿಗೂ ಕೂಡ ವಿಜೇಂದ್ರ ಅವರ ವೇಗಕ್ಕೆ ಕಡಿವಾಣ ಹಾಕಿದ್ರೆ ಮಾತ್ರನೇ ಅವರ ನೆಕ್ಸ್ಟ್ ಸ್ಟೇಚರ್ ಅನ್ನುವಂಥದ್ದು ಬೆಳೆಯೋದು, ಇಲ್ಲ ಅಂದ್ರೆ ತುಂಬಾ ಕಷ್ಟ. ಭರವಸೆ ಏನ್ ಸಿಕ್ಕಿರ್ಬೋದು ಒಂದು ಇದಕ್ಕೆ ಒಂದು ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಅವ್ರದ್ದು ಮೇನ್ ಕನ್ಸರ್ನ್ ಇದ್ದಿದ್ದಂಥದ್ದು ಉಸ್ತುವಾರಿ ಆಗಿದ್ರು ಕೂಡ ಚಾಮರಾಜನಗರದ ರಾಜಕಾರಣದಲ್ಲಿ ನನ್ನ ಒಂದು ವರ್ಚಸ್ಸನ್ನ ಕಡಿಮೆ ಮಾಡಿದ್ದಾರೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅನ್ನುವಂಥ ಒಂದು ದೂರನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿಗಳ ಆಧಾರದಲ್ಲಿ ಬಂದಿದ್ದಂಥ ಸುದ್ದಿ. ಸೊ ಅದಕ್ಕೆ ಆ ಒಂದು ಕನ್ಸರ್ನ್ನ ಆಡಿಯನ್ಸ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಇದು ಈ ವಿಚಾರದಲ್ಲಿ ನಿಮ್ಮ ಚಾಮರಾಜನಗರದಲ್ಲಿ ಸಂಪೂರ್ಣವಾಗಿ ಮುಕ್ತ ಸ್ವಾತಂತ್ರ್ಯವನ್ನು ಕೊಡ್ತೀವಿ, ಜೊತೆಗೆ ನಿಮ್ಮ ಮಗನಿಗೆ ಸಂಘಟನೆಯಲ್ಲೂ ಕೂಡ ಬಡ್ತಿಯನ್ನು ಕೊಡ್ತೀವಿ. ಹೇಗೆ ವಿಜೇಂದ್ರ ಅವರಿಗೆ ಒಂದು ಪ್ರಾಮಿನೆನ್ಸ್ ಸಿಕ್ಕಿದೆ ಅಷ್ಟಲ್ಲ ಅಥವಾ ಅಷ್ಟರ ಮಟ್ಟಿಗೆ ಅಂತ ಅನ್ಕೊಂಡ್ರು ಕೂಡ ನಿಮ್ಮ ಮಗನಿಗೂ ಕೂಡ ಭವಿಷ್ಯದ ಪಕ್ಷದಲ್ಲಿ ಏನಂತ ಒಂದು ಸಂದೇಶ ಸಮಾಧಾನವನ್ನ ಮಾಡಿ ಆ ಸಮಾಧಾನದ ಮೂಲಕ ಇಂಥದ್ದೊಂದು ಸ್ಥೈರ್ಯಯುತ ಮಾತುಗಳು ಕಾಣಿಸ್ತಾ ಇದೆ ಅಂತ. ಯಾಕಂದ್ರೆ ಇಲ್ಲಿ ಒಂದು ಗಟ್ಟಿ ಆಗಿ ಹೈಕಮಾಂಡ್ ಜೊತೆ ಯಾರು ಸಂಪರ್ಕದಲ್ಲಿರೋರು ಅವರೇ ಸೂತ್ರಧಾರಿಗಳು ಅಂತಾನೆ ಸಾಕಷ್ಟು ಮಾತುಗಳು ಬರ್ತಾ ಇರುವಂಥದ್ದು. ಬಿಕಾಸ್ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವ್ರು ಸಿಗ್ತಾ ಇರಲಿಲ್ಲ, ಸಾಕಷ್ಟು ಬಾರಿ ಹೋಗಿ ವಾಪಸ್ ಆಗಿದ್ರು. ವಿಜೇಂದ್ರ ಅವರು ಕೂಡ ಅದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಹೋದಂಥವ್ರು ಅವ್ರಿಗೂ ಕೂಡ ಸಿಕ್ಕಿರಲಿಲ್ಲ. ಬಟ್ ಸೋಮಣ್ಣ ಅವರು ಹೋದ್ರೆ ಸಿಗ್ತಾರೆ, ಈಸಿಯಾಗಿ ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದ್ರ ಜೊತೆ ಯತ್ನಾಳ್ ಅವರು ಈ ಹಿಂದೆ ಹೋದಂತ ಟೈಮ್ನಲ್ಲಿ ಸಿಗ್ತಾರೆ, CP ಯೋಗೇಶ್ವರ್ ಹೋದಂತ ಸಂದರ್ಭದಲ್ಲೂ ಕೂಡ ಸಿಗ್ತಾರೆ. ಯಡಿಯೂರಪ್ಪನವ್ರನ್ನ ನಾವ್ ಯಾರು ಪ್ರಶ್ನೆ ಮಾಡಲ್ಲ ಅಂತ ಹೇಳ್ತಾರೆ, ಅವ್ರ ವಿರುದ್ಧನೇ ಅಸಮಾಧಾನ ಹೇಳಕ್ ಹೋದಂತ ಹೆಂಗಿದೆ ಅಂತ ಪಕ್ಷದೊಳಗಡೆ ಕೂಡ ಯಡಿಯೂರಪ್ಪನವ್ರ ವಿರುದ್ಧ ಸಂತೋಷ್ ಅವರಾಗ್ಲಿ ಅಥವಾ CT ರವಿ ಆಗ್ಲಿ ಅಥವಾ ಮತ್ತೊಬ್ಬರಾದ್ರೂ ಮಾತಾಡಿದ್ರೆ ವಿವಾದ ಜಾಸ್ತಿ ಆಗುತ್ತೆ, ಅದಕ್ಕೆ ಸಿಗುವಂತ ಬಣ್ಣ ಮತ್ತು ಬತಬ್ಯಾಕ್ ಮೇಲೆ ಬೀರುವಂತ ಪ್ರಭಾವ ಬೇರೆ. ಆದ್ರೆ ಸೋಮಣ್ಣ ಯತ್ನಾಳ್ ಮಾಡಿದ್ರೆ ಉತ್ತರ ದಕ್ಷಿಣ ಲಿಂಗಾಯತ ನಾಯಕರುಗಳು ಅದೇ ಸಮುದಾಯದೊಳಗಡೆ ಯಾಕೆ ಬರ್ತಾ ಇದೆ ಪ್ರಶ್ನೆ? ಸ್ವಾರ್ಥ, ಮಗನ ಭವಿಷ್ಯ, ಇದಕ್ಕೋಸ್ಕರ ಸಮುದಾಯವನ್ನ ಏನು ಮಿಸ್ಯೂಸ್ ಮಾಡ್ಕೊಂತಾರೆ. ಅವರೊಬ್ಬರೇ ಪ್ರಶ್ನಾತೀತ ನಾಯಕರಲ್ಲ ಅಂತ ಕಾಣಿಸ್ತಾ ಇದೆ ಅಲ್ಲಿ. ಅಲ್ಲ, ಯಡಿಯೂರಪ್ಪನವರು ಒಬ್ಬರೇ ಪ್ರಶ್ನಾತೀತ ನಾಯಕರಲ್ಲ ಆ ಸಮುದಾಯದಲ್ಲಿ ಅಂತ ಬಿಂಬಿಸುವಂತ ಪ್ರಯತ್ನ. ಅದೇ ಸಮುದಾಯಕ್ಕೆ ಯಡಿಯೂರಪ್ಪನವರ ಉದ್ದೇಶನೂ ಕೂಡ ಬೇರೆ ಇದೆ ಅನ್ನುವಂತ ಒಂದು ಸಂದೇಶವನ್ನ ಇಂಥ ನಾಯಕರುಗಳ ಮೂಲಕ ಸಂದೇಶವನ್ನು ಕೊಡೋ ಪ್ರಯತ್ನ ಕೂಡ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಕೇಳಿದೆ, ಸಮುದಾಯ ಮಟ್ಟದಲ್ಲಿ ಪಕ್ಷದ ಮಟ್ಟದಲ್ಲಿ ಇದು ಯಾವ್ಯಾವ ರೀತಿಯ ಬಣ್ಣ ಆಯಾಮ ಬೆಳವಣಿಗೆಗಳನ್ನ ಕಾಣ್ತಿದೆ, ಅಲ್ಲಿಗೆ ವರದಿ ಬಿಡೋಣ.
ಬೆಳವಣಿಗೆಗಳಂತೂ ಅದು ಕಾಣ್ತಿರೋದ್ರಿಂದ ಸತತವಾಗಿ ನಾವು ಅದನ್ನು ವರದಿ ಕೂಡ ಮಾಡ್ತಿರ್ತೀವಿ. ಈಗ ಮುಂದಿನ ಕಥೆ ಬೆಳಗಾವಿಯದ್ದು. ಮಹೇಶ್ ಕುಮಟಳ್ಳಿ ಅವರು, ರಮೇಶ್ ಜಾರಕಿಹೊಳಿ ಅವರು ಒಟ್ಟಿಗೆ ಸೇರಿದಂಥದ್ದು ಬಿಜೆಪಿ. ಸಮ್ಮಿಶ್ರ ಸರ್ಕಾರದ ಕೆಡುವುದರಲ್ಲಿ ಇವರ ಪಾತ್ರ ಅತಿ ದೊಡ್ಡದ್ದು ರಮೇಶ್ ಜಾರಕಿಹೊಳಿ ಅವ್ರದ್ದು. ಇತ್ತೀಚಿನ ಬೆಳವಣಿಗೆಗಳಿಂದ ರಾಜ್ಯವ್ಯಾಪಿ ಇದ್ದಂಥ ಅವರ ಒಂದು ವರ್ಚಸ್ಸು ಪ್ರಭಾವ ಬಹುಶಃ ಕುಗ್ಗಿದಂತ ಆಯ್ತಾ? ಅಟ್ಲೀಸ್ಟ್ ಪ್ರಾದೇಶಿಕವಾಗಿ ನನ್ನ ಜನ ನನ್ನ ತನ ಇದೆರಡನ್ನ ನಾನು ಉಳಿಸ್ಕೊಂಡು ನನ್ನ ವರ್ಚಸ್ಸನ್ನು ವೃದ್ಧಿಸ್ಕೊಳ್ಳಲಿಲ್ಲ ಅಂದರೆ ರಾಜಕೀಯ ಭವಿಷ್ಯದ ಕತೆ ಏನು? ನಾನು ಯಾರ್ಯಾರನ್ನ ಎದುರಾಕೊಂಡಿದ್ದೀನಿ ಇವತ್ತು, ಅವ್ರನ್ನ ನಾನು ಮುಂದಿನ ದಿನಗಳಲ್ಲಿ ಹೇಗೆ ಎದುರಿಸಲಿ ಅನ್ನೋ ಪ್ರಶ್ನೆ ಬಹುಶಃ ರಮೇಶ್ ಜಾರಕಿಹೊಳಿ ಅವ್ರಿಗೂ ಕಾಡ್ತಿದ್ಯಾ ಅಂತ. ನಿನ್ನೆವರೆಗೂ ಶೀತಲ ಸಮರ, ಇಂದು ಸಂಧಾನದ ಮಾತು. ಅಥಣಿ ಸ್ಪರ್ಧೆಗೆ ಸೌದಿ ಜೊತೆ ಮಹೇಶ್ ಕುಮಟಳ್ಳಿ ಒಪ್ಪಂದದ ಮಾತು ಮೊದಲು, ಒಪ್ಪಂದ ಆದಮೇಲೆ ಯೂ ಟರ್ನ್ ಹೇಗಾಯ್ತು ನೋಡಿ. ಇದು ನಾವಿಲ್ಲಿ ಬರೋಕ್ಕಿಂತ ಮೊದಲು ಸೌದಿ ನಾವು ಒಪ್ಪಂದ ಮಾಡ್ಕೊಂಡು ಬಂದಿವಲ್ಲ. ನಾವಿಲ್ಲಿ ಬರೋಕ್ಕಿಂತ ಮೊದಲು ಸೌದಿ ನಾವು ಒಪ್ಪಂದ ಮಾಡ್ಕೊಂಡು ಬಂದಿವಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಬರುವ ಮುಂಚೆನೆ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಸೌದಿ ಅವರ ಗಮನಕ್ಕೂ ಹೈಕಮಾಂಡ್ ಜೊತೆಗೆ ಏನೇ ಕೆಲವೊಂದು ಆಂತರಿಕವಾಗಿ ಮಾತಾಡಿಕೊಂಡು ನಾವಿಲ್ಲಿ ಬಂದಂಥವಿದ್ದೇವೆ. ಯಾವುದೇ ವಿಷಯ ಹೈಕಮಾಂಡು ರಾಜ್ಯ ನಾಯಕರು, ರಾಷ್ಟ್ರ ನಾಯಕರಿಗೆ ಗೊತ್ತಿದೆ. ಅವರ ನಿರ್ಣಯ ನಾವು ಕೂಡ ಅಂತಿಮ ಅನ್ನುವಂಥದ್ದನ್ನು ಹೇಳಿದ್ದೀನಿ. ಸೌದಿ ಅವರು ಕೂಡ ಸಾಕಷ್ಟು ವೇದಿಕೆಯಲ್ಲಿ ಪಕ್ಷದ ಹೈಕಮಾಂಡ್ ನಿರ್ಣಯ ಅಂತಿಮ ಅಂತೇಳಿ ಹೇಳಿದ್ದಾರೆ ಅಂಥೇಳಿ ನಾನು ಅಲ್ಲ, ಒಂದು BSY ಸೋಮಣ್ಣ ಅವರ ವಿಷಯದಲ್ಲಿ ಒಂದು ರೀತಿಯ ಗೊಂದಲ ಅಂದರೆ ರಮೇಶ್ ಜಾರಕಿಹೊಳಿ ಅವ್ರನ್ನ ಹ್ಯಾಂಡಲ್ ಮಾಡೋದು ಇನ್ನೊಂದು ರೀತಿಯ ಗೊಂದಲ. ಬೆಳಗಾವಿ, ಅದರಲ್ಲೂ ಈ ಬಾರಿ ಬೆಂಗಳೂರು ತಪ್ಪಿದ್ರೆ, ಬೆಂಗಳೂರು ಆದಮೇಲೆ ಅತಿ ಹೆಚ್ಚು ವಿಧಾನಸಭೆ ಕ್ಷೇತ್ರ ಇರುವಂಥ ಒಂದು ಜಿಲ್ಲೆ. ಇಲ್ಲಿ 28, ಅಲ್ಲಿ 18. ಈ ಬಾರಿ 13 ಕ್ಷೇತ್ರಗಳಲ್ಲಿ BJP ಅಧಿಕಾರದಲ್ಲಿದೆ. ಆಪರೇಷನ್ಗೂ ಮುಂಚೆ 10ರಲ್ಲಿತ್ತು. 3 ಜನ ಆ ಕಡೆಯಿಂದ ಈ ಕಡೆ ಬಂದರು, ಅದು 13ಕ್ಕೆ ಏರಿಕೆ ಆಯಿತು. ಇಂಥ ಒಂದು ಸಂದರ್ಭದಲ್ಲಿ ನಾವು ಬೆಳಗಾವಿಯನ್ನು ಗಟ್ಟಿ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ? ಅಟ್ ದ ಸೇಮ್ ಟೈಮ್ ನಾವು ಗಮನಿಸಬೇಕಾಗಿರೋದು, ಕಾಂಗ್ರೆಸ್ ಯಾವ ರೀತಿಯ ಒಂದು ಪ್ರಾಮುಖ್ಯತೆಯನ್ನು ಬೆಳಗಾವಿಗೆ ಕೊಡ್ತಾ ಇದೆ. ರಾಹುಲ್ ಗಾಂಧಿ ಬರ್ತಿದ್ದಾರಂತೆ ಇನ್ನು 2-3 ದಿವಸದಲ್ಲಿ. ಎಲ್ಲಿಗೆ ಬರ್ತಿದ್ದಾರೆ? ಬೆಳಗಾವಿಗೆ. ಅವ್ರು ಕಾರ್ಯಕ್ರಮಗಳು ಮಾಡ್ತಾರೆ ಜಿದ್ದಾಜಿದ್ದಿ. ಎಲ್ಲಿ ಮಾಡ್ತಿದ್ದಾರೆ? ಬೆಳಗಾವಿನಲ್ಲಿ. ಅಲ್ಲಿ ಒಂದು ನಾಯಕತ್ವವನ್ನು ಬೆಳೆಸುವಂಥ ಪಣ ತೊಟ್ಟಿದೆ ಕಾಂಗ್ರೆಸ್. ಇಂಥ ಸಂದರ್ಭದಲ್ಲಿ ಸವಾಲಾಗ್ತಿರೋದು ನೇರ BJPಗಲ್ಲ, ರಮೇಶ್ ಜಾರಕಿಹೊಳಿ ಅವ್ರಿಗೆ ತಿಳಿದಿದೆ. ಲೋಹಿತ್ ಇದ್ದಾರೆ ನನ್ನ ಜೊತೆ ನೇರ ಸಂಪರ್ಕದಲ್ಲಿ, ಲೈವ್ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಲೋಹಿತ್. ರಮೇಶ್ ಜಾರಕಿಹೊಳಿ ಅವರು ನಮ್ಮ ಜನ, ನನ್ನ ಹಿಂಬಾಲಕರು, ನನ್ನ ಬೆಂಬಲಿಗರು ಅಂತ ಯಾರ್ಯಾರನ್ನ ಕರ್ಕೊಂಡಿದ್ದಾರೆ, ಅವರೆಲ್ರಿಗೂ ಅವ್ರು ಕೊಟ್ಟಂಥ ಮಾತನ್ನ ಉಳಿಸ್ಕೊಳ್ಳೋದು ಪ್ರಾದೇಶಿಕವಾಗಿ ಎಷ್ಟು ಅನಿವಾರ್ಯ? ಅವರ ವರ್ಚಸ್ಸು, ವ್ಯಕ್ತಿತ್ವ, ರಾಜಕೀಯ ಅನುಭವ, ಭವಿಷ್ಯ. ಖಂಡಿತವಾಗ್ಲೂ ನಿಖಿಲ್, ಏನಂತಂದ್ರೆ ಈಗ ಸದ್ಯದ ಬೆಳಗಾವಿ ಪರಿಸ್ಥಿತಿನ ನೋಡೋದಾದ್ರೆ ಏನಂತಂದ್ರೆ ಒಂದ್ ರೀತಿ ರಮೇಶ್ ಜಾರಕಿಹೊಳಿ ಒಂದ್ ಕಡೆ ಆದ್ರೆ ಇಡೀ ಬಿಜೆಪಿ ತಂಡನೇ ಒಂದ್ ಕಡೆ ಆಗಿದೆ ಅನ್ನುವಂತ ಪರಿಸ್ಥಿತಿ ಈಗ ಇಲ್ಲಿ ಬೆಳಗಾವಿ ನಿರ್ಮಾಣ ಆಗಿರ್ತಕ್ಕಂಥ. ಅದ್ರಲ್ಲೂ ಏನಂತಂದ್ರೆ ಕಾಂಗ್ರೆಸ್ ನಲ್ಲಿ ಇದ್ದಾಗ ತಮ್ಮದೇ ಆದಂತ ಒಂದು ಪಡೆಯನ್ನ ಕಟ್ಕೊಂಡಿದ್ರು. ಕಡಿಮೆ ಶಾಸಕರಿದ್ರು ಕೂಡ ತಾವೇ ಏನಂತಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸಾಕಷ್ಟು ಅಂದ್ರೆ ವರ್ಚಸ್ಸನ್ನ ಬೆಳೆಸ್ಕೊಂಡಿದ್ರು. ಅದಾದ ನಂತರಗಳಲ್ಲಿ ಸರ್ಕಾರ ಕೆಡವಿ ಮತ್ತೆ ಬಿಜೆಪಿಗೆ ಬರ್ತಾರೆ. ಬಿಜೆಪಿ ಬಂದಾಗ ಕೂಡ ಅವರೇ ಸಚಿವರು ಇರ್ತಾರೆ. ಬಟ್ TD ಕೇಸ್ ಆದ್ಮೇಲೆ ಅವ್ರು ಯಾವಾಗ ಸಚಿವ ಸ್ಥಾನ ಕಳ್ಕೊಂತಾರೆ ಅವಾಗ ಅವ್ರ ಇಮೇಜ್ ಕಂಪ್ಲೀಟ್ ಆಗಿ ಡೌನ್ ಆಗ್ತಾನೆ ಹೋಗುತ್ತೆ ಅಂತ ಹೇಳ್ಬೋದು. ಈಗಲೂ ಕೂಡ ಅಷ್ಟೇ, ಏನಂತಂದ್ರೆ ಬಿಜೆಪಿಯಲ್ಲಿ ಹೇಗಾದ್ರೂ ಮಾಡಿ ಬೆಳಗಾವಿ ಕಮಾಂಡ್ ಅನ್ನ ತಮ್ಮ ಕೈಗೆ ತಗೋಬೇಕು ಅನ್ನುವಂತ ಒಂದು ಪ್ರಯತ್ನವನ್ನ ರಮೇಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಮಾಡ್ಲೇಬೇಕಾಗತ್ತೆ, ಯಾಕಂತಂದ್ರೆ ನಾನು ಅಲ್ಲಿಂದ ಬಂದಿದ್ದೀನಿ, ಮತ್ತೆ ನನ್ನ ಕೈ ಕಮಾಂಡ್ ಇದ್ರೆ ಎಲ್ಲವೂ ಸರಿ ಇರುತ್ತೆ. ಬಟ್ ಆದ್ರೆ ಇಲ್ಲಿ ಏನಂದ್ರೆ ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನುವಂತ ಚಿತ್ರಣ ನಿರ್ಮಾಣ ಆಗಿದೆ. ಒಂದ್ ಕಡೆ ಸೌದಿ ಇದ್ದಾರೆ, ಒಂದ್ ಕಡೆ ಜೊಲ್ಲೆ ಇದ್ದಾರೆ, ಇನ್ನೊಂದ್ ಕಡೆ ಕಡಾಡಿ ಇದ್ದಾರೆ. ಉಮೇಶ್ ಕತ್ತಿ ಅವರು ಸಹ ಇದೇ ಟೀಮ್ ಅಲ್ಲಿ ಗುರುತಿಸ್ಕೊಂಡಿದ್ರು, ಆದ್ರೆ ಹಂಗಾರೆ ಅವರು ತೀರ್ಕೊಂಡೋದ್ರು. ಸೊ ಈಗ ಈ ಒಂದು ಟೀಮ್ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ವಿರುದ್ಧನೇ ಮುಗಿಬಿದ್ದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಹೈಕಮಾಂಡ್ ವರೆಗೂ ಹೋಗಿ ಒಂದ್ ರೀತಿ ರಮೇಶ್ ಜಾರಕಿಹೊಳಿ ಮೇಲೆ ಕೈ ಕಟ್ಟುವಂತ ಕೆಲಸ ಆಗ್ತಾ ಇದೆ. ಯಾಕಂದ್ರೆ ನಾವು ಇಷ್ಟು ವರ್ಷದಿಂದ ಪಕ್ಷಕ್ಕಾಗಿ ದುಡ್ಕೊಂಡ್ ಬಂದಿದೀವಿ. ಮೊನ್ನೆ ಬಂದಂತವ್ರು ಪ್ರಭುತ್ವನ ಸಾಧಿಸೋಕ್ ಹೋದ್ರೆ ಇದು ನಮ್ಗೆ ಸರಿ ಒಂದಲ್ಲ ಅನ್ನುವಂತ ಮಾತನ್ನ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಬಂದಿದ್ರು. ಸೊ ಈಗಲೂ ಕೂಡ ಏನಂತಂದ್ರೆ ಬಿಜೆಪಿ ಒಂದ್ ರೀತಿ ಟೆನ್ಷನ್ ಹೆಚ್ಚಾಗಿದೆ. ಯಾಕಂತಂದ್ರೆ ಬಿಜೆಪಿಲಿ 15 ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ಹೇಳಿ ಹೈಕಮಾಂಡ್ ಹೇಳುತ್ತೆ. ಅಮಿತ್ ಶಾ ಅವರೇ ಬಂದು ಇಲ್ಲಿ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಅಮಿತ್ ಶಾ ಬಂದು ಹೋದ್ರು ಕೂಡ ಇಲ್ಲಿ ಬಿಜೆಪಿ ಆಂತರಿಕ ಒಳ ಕಚ್ಚಾಟ ಇದುವರೆಗೂ ಕೂಡ ನಿಂತಿಲ್ಲ. ಈಗ ಏನಂತಂದ್ರೆ ಏನ್ ಮಹೇಶ್ ಕುಮಟಳ್ಳಿ ರಮೇಶ್ ಸಾವ್ಕಾರ್ ಕಡೆಯಿಂದ ಬಂದಿದ್ರು, ರಮೇಶ್ ಜಾರಕಿಹೊಳಿ ಕಡೆಯಿಂದ ಬಂದಿದ್ರು. ಅವರು ಕೂಡ ಏನಂದ್ರೆ ಒಂದ್ ರೀತಿ ರಮೇಶ್ ಜಾರಕಿಹೊಳಿಯಿಂದ ಸ್ವಲ್ಪವಾಗಿ ಕ್ರಮೇಣವಾಗಿ ಅಂತರವನ್ನ ಕಾಯ್ದುಕೊಳ್ತಾ ಇದಾರೆ ಅಂತಾನೆ ಹೇಳ್ಬೋದಾಗತ್ತೆ. ಯಾಕಂತಂದ್ರೆ ಇಷ್ಟು ದಿನ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ಹೇಳಿದ ರೀತಿಯಿಂದ
ರೈಟ್ ಲೋಹಿತ್ ನೀವು ಹೇಳ್ತಿರೋದು ಅರ್ಥ ಆಯಿತು. ನಿಮ್ಮ ಸಮಯ ಮಾಹಿತಿಗಾಗಿ ಧನ್ಯವಾದ. ಲೋಹಿತ್ ಭಾಳ ಕ್ಲಿಯರಾಗಿ ಹೇಳಿದ್ದಾರೆ ಕೂಡ, ನಾವು ಅದನ್ನೇ ಹೇಳಿದ್ದು. ಇಲ್ಲಿ ಕಾಂಗ್ರೆಸ್ಸಿನ ಒಂದು ಪ್ರತಿಸ್ಪರ್ಧಿ BJP ಅಂತ ಮಾತ್ರ ಅಲ್ಲ, ವಿಶೇಷ ಪ್ರತಿಸ್ಪರ್ಧಿ ಇರೋದು ರಮೇಶ್ ಜಾರಕಿಹೊಳಿ. ಇದು ಹಲವಾರು ಕಾರಣಗಳಿಗೂ ಕೂಡ. ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸ್ಥಳೀಯವಾಗಿ ತಮ್ಮ ಒಂದು ಪ್ರಾಬಲ್ಯವನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ಅವರ ರಾಜಕೀಯ ಭವಿಷ್ಯದ ಮುಂದೆನೇ ಒಂದು ಪ್ರಶ್ನೆ ಚಿಹ್ನೆ ಇದೆ. ಪ್ರಶ್ನೆ ಇರೋದು ವಿರೋಧಿಗಳು ಬರೀ ಪಕ್ಷದ ಹೊರಗಿಲ್ಲ, ಪಕ್ಷದ ಒಳಗೂ ಇದ್ದಾರೆ. ಈರಣ್ಣ ಕಡಾಡಿಯವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಶಿಷ್ಟಾಚಾರ ಉಲ್ಲಂಘನೆ ಅನ್ನೋದು ಕಾರಣ ಆಗಿರ್ಬೋದು, ಆದರೂ ಮಾತನಾಡಲಿಕ್ಕೆ, ಸಾರ್ವಜನಿಕವಾಗಿ ಮಾತನಾಡಲಿಕ್ಕೆ ಕಾರಣ ಏನಾಯಿತು ಅನ್ನೋದು ಇನ್ನೂ ಕುತೂಹಲಕಾರಿಯಾಗಿ ಉಳಿದಿದೆ. ಮಧು, ನಾನು ಹೇಳಿದೆ, ನೀನು ಬಂದೆ, ಈಗ ನಿನ್ನ ಭವಿಷ್ಯ ಇಲ್ಲ, ನನ್ನ ಭವಿಷ್ಯ ಮಾತ್ರ. ಮೊನ್ನೆ ಹೇಳಿದ್ರು ರಮೇಶ್ ಜಾರಕಿಹೊಳಿ ಅವರು, ಗೋಕಾಕಲ್ಲಿ ನಾನೇ ನಿಲ್ಲೋದಿಲ್ಲ, ಅಥಣಿನಲ್ಲಿ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ. ಮಹೇಶ್ ಕುಮಟಳ್ಳಿ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು, ಬೆಳಿಗ್ಗೆ ಸಂಧಾನದಾದರೆ ಸಾಯಂಕಾಲ ಆದರೆ ನಾವು ಒಪ್ಪಿ ಬಂದಿದ್ದೀವಿ, ನಮಗೆ ಕೊಡ್ತಾರೆ ಅಂತ ಬಂದಿದ್ದೀವಿ. ಇಲ್ಲಿ ಮೂಲ ವಲಸಿಗ ಅನ್ನೋ ಪ್ರಶ್ನೆ ಕೂಡ ಬಂದುಬಿಡುತ್ತೆ. ಪ್ಲೀಸ್ ಅಬ್ಸಲ್ಯೂಟ್ಲಿ. ನೋಡಿ, ಆಕಾಂಕ್ಷೆ ಮತ್ತು ಅಸಹಾಯಕತೆಗಳ ನಡುವೆ ಯಾವ ರೀತಿ ತೊಳಲಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅಂತದ್ದು CD ಪ್ರಕರಣ ಆದಮೇಲೆ ಹೆಜ್ಜೆಗೂ ಕೂಡ ಕಾಣಿಸ್ಕೊಂಡು ಬರ್ತಾ ಇದೆ. ಏನು ಪಕ್ಷದ ಹೊರಗೂ ಒಳಗೂ ಅತಿ ದೊಡ್ಡ ಪ್ರತಿರೋಧವನ್ನು ಎದುರಿಸಬೇಕಾಗಿದೆ ಏಕಾಂಗಿಯಾಗಿ. ಇಂಥ ಒಂದು ಸಂದರ್ಭದಲ್ಲಿ ತನ್ನನ್ನು ತಾನು ಸರ್ಕಾರವನ್ನು ಉರುಳಿಸಬಲ್ಲ ಅಥವಾ ಉರುಳಿಸಿರುವಂಥ ಇತಿಹಾಸ ಹೊಂದಿರುವಂಥ ನಾಯಕ ಅಂತ ಕ್ಲೇಮ್ ಮಾಡ್ಕೊತಿದ್ದಂಥ ವ್ಯಕ್ತಿ ಇವತ್ತೊಬ್ಬ ಬೆಂಬಲಿಗನಿಗೆ ಟಿಕೆಟ್ ಕೊಡ್ಸೋಕ್ಕಾಗಲಿಲ್ಲ. ಇದೇ ಏನು ಅಥಣಿಯಲ್ಲಿ ಕುಮಟಳ್ಳಿ ಅವ್ರನ್ನ ಎಲ್ಲಿದ್ರು ಕರ್ಕೊಂಬಂದು ಅಂತ ಏನು ಎಸ್ಟಾಬ್ಲಿಷ್ ಆಗಿದ್ದಂಥ ಸವದಿ ಅವ್ರನ್ನ ಹೊಡೆದಾಕ್ತಾರೆ ಅಂತಂದರೆ ಆಗಿನ ಪರಿಸ್ಥಿತಿ ಹೇಗಿತ್ತು, ಇವತ್ತು ಅವರಿಗೋಸ್ಕರ ಟಿಕೆಟಿಗೆ ಪರದಾಡಬೇಕಾಗಿದೆ ಅಂತಂದರೆ ಮತ್ತೆ ನಾಳೆ ಅವರ ವರ್ಚಸ್ಸು ಯಾವ ರೀತಿ ಇನ್ನೂ ತಳಮಟ್ಟದಲ್ಲಿ ಹೋಗುತ್ತೆ, ಪಕ್ಷದಲ್ಲಿ ಒಬ್ಬ ಶಾಸಕನಿಗೆ ಸೀಮಿತ ಆಗುತ್ತೆ ನಾಯಕನಿಂದ ಅನ್ನೋವಂಥ ಒಂದು ಆತಂಕ ಏನಿದೆ, ಆ ಒಂದು ಅನಿವಾರ್ಯತೆ ಆತಂಕ. ಜೊತೆಗೆ ಬೆಂಬಲಿಗರನ್ನ ಕೈ ಬಿಟ್ಟ ಸಾಹುಕಾರ ಅನ್ನೋಂಥ ಒಂದು ಸಂದೇಶ ಜಿಲ್ಲಾ ಮಟ್ಟದಲ್ಲಿ ಹೋಗದೆ ಇರಲಿ, ಅಟ್ಲೀಸ್ಟ್ ಅಂತ ಪ್ರಯತ್ನವನ್ನಾದರೂ ಮಾಡ್ದಪ್ಪ. ಇಲ್ಲಿ ಏನು ಅವ್ರು ಕೊಡ್ಲಿಲ್ಲ ಅಂದ್ರೆ ನಾನು ನಿಲ್ಲಲ್ಲ ಗೋಕಾಕಲ್ಲಿ ಅಂತ ಹೇಳೋ ಮೂಲಕ ಒಂದು ಸಂದೇಶ ಬಹಿರಂಗವಾಗಿ ಕೊಟ್ಟ, ಅಷ್ಟರ ಮಟ್ಟಿಗೆ ಓಪನ್ ಇದ್ದಾನೆ ವ್ಯಕ್ತಿ ಸಿಗಬೇಕು, ಬರೀ ಹೇಳಿಕೆಗೆ ಸೀಮಿತ ಆಗ್ಬಿಟ್ರೆ ಅಟ್ಲೀಸ್ಟ್ ಅಂತ ಒಂದು ಪ್ರಯತ್ನ ಮಾಡ್ದಾನಂತ ಒಂದು ಸಂದೇಶನಾದ್ರೂ ಕೊಡೋಣ ಅನ್ನೋಂಥ ಒಂದು ಏನು ಹಂತದಲ್ಲಿ ಇಂಥ ಒಂದು ಏನು ಮಾತುಕತೆಗಳಾಗಿದೆ, ಇವರು ಹೇಳಿದ್ದಾರೆ. ಬಟ್ ಇನ್ನವೇ ಸವದಿ ಅವರು ಹೇಗೂ ಯಾರ ಶ್ರೀರಕ್ಷೆ ಇದೆ ಹೈಕಮಾಂಡ್ ಮಟ್ಟದಲ್ಲೂ ಅಂತ ಗೊತ್ತು, ಮತ್ತು ಲಿಂಗಾಯತ ನಾಯಕ ಮತ್ತು ಬೆಳಗಾವಿಯಲ್ಲಿ ಹಳಬರ ಅಥವಾ ಮೂಲ ಏನು BJPಗರ ಬೆಂಬಲ ಎಲ್ಲವೂ ಕೂಡ ಇರೋದ್ರಿಂದ ಅನಿವಾರ್ಯವಾಗಿ ಇಂಥ ಒಂದು ಸಂಧಾನಗಳಿಗೆ ಆಸ್ಪದ ಅಥವಾ ಏನು ಒತ್ತಡ ಕ್ರಿಯೇಟ್ ಆಗಿದೆ. ರೈಟ್ ಪೃಥ್ವಿ, ಗೆಲ್ಲೋ ಕ್ಷೇತ್ರ ಅಥಣಿ ಅಂತ ಅನ್ಸ್ಬಿಟ್ಟಿದ್ಯಾ ಅಂತ? ಕುಮಟಳ್ಳಿ ಅವರ ಹೆಸರು ಬರುತ್ತೆ, ಲಕ್ಷ್ಮಣ್ ಸವದಿ ಅವರ ಹೆಸರು ಬರುತ್ತೆ, ಇಲ್ಲಿವರೆಗೂ ಅವರ ಪ್ರತಿಸ್ಪರ್ಧಿ ಆಗುವಂಥ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋ ಹೆಸರು ಬಗ್ಗೆ ಚರ್ಚೆನೇ ಆಗಲಿಲ್ಲ. ಯಾಕಂದ್ರೆ ಗೆಲ್ಲೋ ಸೀಟ್ ಅನ್ನೋದಾದ್ರೆ ಸರ್ಕಾರ ಬರಲಿ ಬರದೇ ಹೋಗ್ಲಿ, ನಾವು ಶಾಸಕರಾಗಬೇಕು ಅನ್ನೋ ಉದ್ದೇಶದಿಂದ ತಾನೇ ಸ್ಪರ್ಧೆ. ಇಲ್ಲಿ ಇವರಿಬ್ಬರ ನಡುವೆನೇ ಸ್ಪರ್ಧೆ ಆಗೋದ್ರೆ ಮೂಲ ವಲಸಿಗ. ಪ್ಲೀಸ್, ಬೆಳಗಾವಿಯಲ್ಲಿ ಆಕ್ಚುಲಿ ಪಕ್ಷ ಅನ್ನೋದರ ನಡುವೆ ಪೈಪೋಟಿ ಅನ್ನೋದಕ್ಕಿಂತ ವ್ಯಕ್ತಿಗಳ ನಡುವೆ ಪೈಪೋಟಿ ಇದೆ. ಸ್ಪೆಷಲಿ ಆಳೂರಲ್ಲಿ ಉಳ್ದವನೇ ಗೌಡ ಅನ್ನುವ ರೀತಿಯಲ್ಲಿ BJP ಅಲ್ಲಿ ಇರುವಂಥದ್ದು. ಯಾಕೆಂದ್ರೆ ಜೊಲ್ಲೆ ಸೋತ್ರೆ, ಸವದಿ ಸೋತ್ರೆ ಅಲ್ಲಿ ಮೇಯ್ನ್ ಕಿಂಗು ಆಗೋದು ರಮೇಶ್ ಜಾರಕಿಹೊಳಿ. ಸೊ ಇವರಿಬ್ಬರೇ ಈಗ ಸದ್ಯಕ್ಕೆ ತೊಡರುಗಾಲು ಅಂದ್ರೆ ರಮೇಶ್ ಜಾರಕಿಹೊಳಿಗೆ. ಸೊ ಈಗ ಸವದಿಗೆ MLA MLC ಅನ್ನೋದ್ರ ಡಿಫ್ರೆನ್ಸ್ ಅಲ್ಲಿ ಯಾರು ಜನರಿಂದ ಆಯ್ಕೆ ಆಗಿ ಬರ್ತಾನೆ ಅವನಿಗೆ ಪ್ರಭಾವ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಕುಮಟಳ್ಳಿಗೆ ಅಲ್ಲಿ ಟಿಕೆಟ್ ಕೊಡಿಸಿ ಸವದಿ ಅಲ್ಲಿ ಬರೀ MLC ಆಗಿ ಉಳ್ಕೊಂಡಂತ ಸಂದರ್ಭದಲ್ಲಿ ಸಹಜವಾಗಿ ತನ್ನ ಪ್ರಭಾವ ಜಾಸ್ತಿ ಅನ್ನೋದು. ಆಮೇಲೆ ಮಹೇಶ್ ಕುಮಟಳ್ಳಿಗೆ ರಾಜಕೀಯ ಅಸ್ತಿತ್ವ ಅಂತ ಕೊಟ್ಟಿರುವಂತದ್ದೇ ರಮೇಶ್ ಜಾರಕಿಹೊಳಿ ಅವರು. ಏನ್ ತುಟಿಕ್ ಪಿಟಿಕ್ ಅಂದ್ರೆ ಎಲ್ಲ ನಿರ್ಧಾರಗಳನ್ನ ಮಹೇಶ್ ಕುಮಟಳ್ಳಿ ಅವರದ್ದು ರಮೇಶ್ ಜಾರಕಿಹೊಳಿ ಅವರೇ ಮಾಡೋದು. ಯಾವಾಗ ಮಹಂತೇಶ್ ಕವಟಿಗಿಮಠ ಅವರು ಸೋಲ್ತಾರೆ ಆ ಕ್ಷಣದಿಂದಲೂ ಕೂಡ ಸವದಿ ಟೀಮ್ ಹಾಗೆ ಜೊಲ್ಲೆ ಟೀಮ್ ಇವರೆಲ್ಲರೂ ಕೂಡ ದಿಕ್ಕೆಟ್ಟು ಹೋಗಿರುವಂತದ್ದು. ಲಖನ್ ಜಾರಕಿಹೊಳಿ ಶಕ್ತಿ ಅವಾಗ ಗೊತ್ತಾಯ್ತು, ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ಶಕ್ತಿ ಅದರಲ್ಲಿ ಗೊತ್ತಾಯ್ತು. ಆ ಸಂದರ್ಭದಿಂದಲೂ ಕೂಡ ಪಂಚಮಸಾಲಿ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ ಗೋಕಾಕ ಒಂದು ಕ್ಷೇತ್ರದಲ್ಲಿ. ಮತ್ತು ಒಂದ್ ಕಡೆ ಸವದಿ ಅವರು ಇವರೆಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟು ಗೋಕಾಕಲ್ಲಿ ಹೇಗಾದ್ರೂ ಮಾಡಿ ರಮೇಶ್ ಜಾರಕಿಹೊಳಿ ಅವರನ್ನ ಸೋಲ್ಸ್ಬೇಕು ಅನ್ನುವಂತ ಪ್ಲಾನ್ ಇರುವಂತದ್ದು. ಇಲ್ಲಾಂದ್ರೆ ಅವ್ರು ನೆಕ್ಸ್ಟ್ ಅಕಸ್ಮಾತ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಅವರಿಗೆ ಚಾನ್ಸಸ್ಗಳು ಅನ್ನುವಂಥದ್ದು ಕಡಿಮೆ ಆಗೇ ಆಗುತ್ತೆ, ಪ್ರಭಾವದ ಒಂದು ಪ್ರಭಾವಿ ಖಾತೆಗಳು ಸಿಗುವಂತದ್ದು ಕಡಿಮೆ ಆಗೇ ಆಗುತ್ತೆ. ಸೊ ಹೀಗಾಗಿ ಸಹಜವಾಗಿ ರಮೇಶ್ ಜಾರಕಿಹೊಳಿ ಇಲ್ಲಿ ಪ್ರಭಾವ ವರ್ಸಸ್ ಪ್ರಭಾವ, ಭವಿಷ್ಯ ವರ್ಸಸ್ ಭವಿಷ್ಯ ಹಂಗಾಗಿ ನಿಂತಿದೆ. ಇನ್ನು ಭವಿಷ್ಯದಲ್ಲಿ ಏನೇನಾಗುತ್ತೆ ಕಾದ್ ನೋಡೋಣ. ಈಗ ಮಾಜಿ CM ಕುಮಾರಸ್ವಾಮಿ ಅವರು ಅವ್ರದೇ ಆದ ಒಂದು ಲೆಕ್ಕಾಚಾರ ಮಾಡ್ತಿದ್ದಾರೆ. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರ ಗೆಲುವನ್ನ ನಿರ್ಧರಿಸೋದು ಕಾಂಗ್ರೆಸ್ ಅಭ್ಯರ್ಥಿ. ಯಾಕಂದ್ರೆ ಕಾಂಗ್ರೆಸ್ ಯಾರನ್ನ ಅಲ್ಲಿ ಅಖಾಡಕ್ಕೆ ಇಳಿಸುತ್ತೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಸ್ಪರ್ಧೆ CP ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಅವರ ನಡುವೆ ಯಾವ ರೀತಿ ಅದು ಪರಿಣಮಿಸುತ್ತೆ ಅಂತ. ಇಂಥ ಸಂದರ್ಭದಲ್ಲಿ ಅವರು ಒಂದು ಇನ್ನೊಂದು ಸೀಟ್ ಇರಲಿ ಅನ್ನೋ ಲೆಕ್ಕಾಚಾರ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ. ಅದರಲ್ಲೂ ಮಂಡ್ಯನೇ ಆಯ್ಕೆ ಮಾಡ್ಕೊಂಡಿದ್ದಾದರೆ ಇದು ಬರೀ ಸೇಫ್ ಸೀಟ್ ಅಂತ ನಾವು ನೋಡಬಾರ್ದು, ಇದ್ರ ಹಿಂದೆ ಒಂದು ರಾಜಕೀಯ ಸಂದೇಶ ಕೂಡ ಇದೆ. ಇವತ್ತಿಗೆ 7ಕ್ಕೆ 7 ವಿಧಾನಸಭೆ ಕ್ಷೇತ್ರಗಳಲ್ಲಿ JDS ಗೆದ್ದಿರುವಂಥ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ಕಾಂಗ್ರೆಸ್
ತನ್ನ ಒಂದು ಉಪಸ್ಥಿತಿಯನ್ನು ಹೆಚ್ಚಿಸ್ಕೊಳ್ಳುವಂಥ ಸೀಟ್ಗಳನ್ನು ಗೆಲ್ಲೋ ಅಂಥ ಒಂದು ಅವಕಾಶವನ್ನು ಅದು ಕಾಣ್ತಿದೆ. MLC ಎಲೆಕ್ಷನ್ನಲ್ಲಿ ನಾವು ಅದರ ಒಂದು ಸೂಚನೆಯನ್ನು ಒಂದಷ್ಟು ಲಕ್ಷಣಗಳನ್ನು ನಾವು ಗಮನಿಸಿದ್ದೇವೆ. ಈಗ ಅದು ವಿಧಾನಸಭೆ ಕ್ಷೇತ್ರದಲ್ಲೂ ಅದೇ ರೀತಿ ಆಗುತ್ತಾ ಅನ್ನೋ ಪ್ರಶ್ನೆ ಇರೋಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಈ ಒಂದು ಕನ್ಸಿಡ್ರೇಷನ್ ಯಾವ್ಯಾವ ರೀತಿ ರಾಜಕೀಯವಾಗಿ ಬೆಳವಣಿಗೆಯನ್ನು ಕಾಣುತ್ತೆ ಅನ್ನೋದು ನಮ್ಮ ಮುಂದೆ ಇರುವಂಥ ಪ್ರಶ್ನೆ. ನನ್ನ ಕಲಿ ಕೃಷ್ಣ ನೇರ ಸಂಪರ್ಕದಲ್ಲಿ. ಕೃಷ್ಣ, ಕುಮಾರಸ್ವಾಮಿ ಅವರು 2ನೇ ಸೀಟು, ಇದನ್ನು ನಾವು ಸೇಫ್ ಸೀಟ್ ಅಂತ ನೋಡಬಾರ್ದು, ರಾಜಕೀಯ ಸಂದೇಶ ಕೂಡ ಇದೆ. ಕಾಂಗ್ರೆಸ್ಸು ಯಾವ ರೀತಿ ಒಂದು ಗಟ್ಟಿಯಾದ ಸ್ಪರ್ಧೆಯನ್ನು ಕುಮಾರಸ್ವಾಮಿ ಮುಂದೆ ತರಬೇಕು ಅಂತಿದ್ದಾರೋ ಅಷ್ಟೇ ಗಟ್ಟಿಯಾಗಿ ಕುಮಾರಸ್ವಾಮಿ ಕೂಡ ಪ್ರತಿಸ್ಪರ್ಧಿಯಾಗಿ ಮುಂದೆ ನಿಂತಿದ್ದಾರೆ ಅಂತ. ಖಂಡಿತವಾಗ್ಲೂ ನಿಖಿಲ್, ಯಾಕಂದ್ರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತದ್ದು ಈಗ ಚರ್ಚೆಗೆ ಶುರುವಾಗಿರುವಂತದ್ದು. ಯಾಕಂದ್ರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಘೋಷಣೆಯನ್ನ ಮಾಡಿದರೆ, ಕೊನೆ ಚುನಾವಣೆ ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ, ಭಾವನಾತ್ಮಕವಾಗಿ ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ. ಆದರೆ ಚನ್ನಪಟ್ಟಣದಲ್ಲಿ ಕೊನೆ ಸಂದರ್ಭದಲ್ಲಿ ಅವರಿಗೆ ಅಷ್ಟು ಸುಲಭ ಅಲ್ಲ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಈಗ ಹಾಲಿ ಬಿಜೆಪಿ ಅಭ್ಯರ್ಥಿ CP ಯೋಗೇಶ್ವರ್ ಅವರಿದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಅವರು ಆಪರೇಷನ್ ಮಾಡ್ತಾರೆ, DK ಶಿವರಾಜ್ ಅವರ ಜೊತೆ ಮಾತುಕತೆ ಆಗಿದೆ, ಅಂತಿಮವಾಗಿ ಕಾಂಗ್ರೆಸ್ ಸೇರ್ತಾ ಇರುವಂತದ್ದು. ಒಂದ್ ವೇಳೆ ಏನಾದ್ರು CP ಯೋಗೇಶ್ವರ್ ಅವರು ಕಾಂಗ್ರೆಸ್ ಸೇರ್ಪಡೆಯಾಗಿ ಅಭ್ಯರ್ಥಿ ಆದ್ರೆ ಕುಮಾರಸ್ವಾಮಿ ಅವರು ಅಂತಿಮವಾಗಿ ಮಂಡ್ಯ ಸಿಟಿನಲ್ಲಿ ಸ್ಪರ್ಧೆ ಮಾಡುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ JDS ಶಾಸಕರು ಶ್ರೀನಿವಾಸ್ ಅವರು ಈಗಾಗಲೇ ಅವ್ರಿಗೆ ವಯಸ್ಸಾಗಿದೆ, ಅಷ್ಟು ಪ್ರಭಾವವನ್ನ ಈಗ ಬೀರ್ಲಿಲ್ಲ ಕ್ಷೇತ್ರದಲ್ಲಿ. ಈಗ ಅಂತಿಮವಾಗಿ ಈಗಾಗಲೇ ಅಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪೂರ್ತಿ ಒಂದ್ ರೀತಿ ಬಿಜೆಪಿ ಕೂಡ ಆಕ್ರಮಿಸಿಕೊಂಡಿದೆ. ಖುದ್ದು ಕೇಂದ್ರದ ರಾಷ್ಟ್ರೀಯ ನಾಯಕರೇ ಆ ಕಡೆ ಏನು ಫುಲ್ ಫೋಕಸ್ ಅನ್ನ ಮಾಡಿದ್ದಾರೆ. ಒಂದ್ ಕಡೆಗೆ ಮೋದಿ ಆಗಿರ್ಬೋದು, ಮತ್ತೊಂದ್ ಕಡೆ ಅಮಿತ್ ಶಾ ಅವರು, ಮತ್ತೊಂದ್ ಕಡೆ ಕಾಂಗ್ರೆಸ್ ನಾಯಕರು ಕೂಡ ಭಾರಿ ತಂತ್ರಗಾರಿಕೆಯನ್ನು ಮಾಡಿದರೆ ಕನಿಷ್ಠ 4 ರಿಂದ 5 ಸ್ಥಾನ ಗೆಲ್ಲುವಂತ ನಿಟ್ಟಿನಲ್ಲಿ. ಅದಕ್ಕೋಸ್ಕರವಾಗಿ ಕುಮಾರಸ್ವಾಮಿ ಅವರು ಆ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಒಂದು ಹೆಚ್ಚುವರಿಯಾಗಿ ಸ್ಥಾನವನ್ನು ಗೆಲ್ಲಬಹುದು, ಆ ಮುಖಾಂತರವಾಗಿ ಇಡೀ ಮಂಡ್ಯದಲ್ಲಿ 7 ಸ್ಥಾನವನ್ನು ಗೆಲ್ಲಬಹುದು ಅನ್ನೋದು ಕೂಡ ಭಾರಿ ಲೆಕ್ಕಾಚಾರವನ್ನು ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ನಿಖಿಲ್, ಮುಖ್ಯವಾಗಿ ಚರ್ಚೆ ಆಗ್ತಿರುವಂತದ್ದು ಕುಮಾರಸ್ವಾಮಿ ಅವರನ್ನ ಅಂತಿಮವಾಗಿ ಅಂದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಸೋಲಿಸಲೇಬೇಕು ಅನ್ನೋ ಒಂದು ಆಟಕ್ಕೆ ಒಂದ್ ಕಡೆಗೆ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡಿದರೆ. ಯಾಕಂದ್ರೆ 2023ಕ್ಕೆ ಬಂದಂತ ಸಂದರ್ಭದಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರು ಒಂದ್ ರೀತಿ ಬ್ಲಾಕ್ ಮೇಲ್ ಮಾಡ್ತಾರೆ ಅನ್ನೋ ಒಂದು ಒಪಿನಿಯನ್ ಕೂಡ ಇದೆ. ಅದಕ್ಕೋಸ್ಕರವಾಗಿ ಈಗಿನ ಚುನಾವಣೆಯಲ್ಲಿ ಅವ್ರನ್ನ ಸೋಲಿಸಿದ್ರೆ ಬೇರೆಯವರು ಆಗ್ತಾರೆ, ಮತ್ತೆ ರೇವಣ್ಣ ಅವರು ಕೂಡ ಟೀಮ್ ಲೀಡರ್ ಆದ್ರೆ ಮತ್ತೆ ಬೇರೆ ಏನಾದ್ರು ಚಟುವಟಿಕೆಗಳನ್ನು ಮಾಡಬಹುದು ಅನ್ನೋದು ಕೂಡ ಲೆಕ್ಕಾಚಾರ ಆಗಿದೆ. ಅದಕ್ಕೋಸ್ಕರವಾಗಿನೇ ಒಂದ್ ರೀತಿ ಸೇಫ್ಟಿ ಅನ್ನೋದ್ರ ಬದಲು ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ಜೊತೆಗೆ ಮಂಡ್ಯ ಕ್ಷೇತ್ರಕ್ಕೂ ಕೂಡ ಗಮನವನ್ನು ಹರಿಸಿರುವಂತದ್ದು. ನಿಖಿಲ್, ಕೃಷ್ಣ, ಧನ್ಯವಾದ ನಿಮ್ಮ ಸಮಯ ಮತ್ತೆ ಮಾಹಿತಿಗಾಗಿ. ಒಂದು ರಾಜಕೀಯ ಸಂದೇಶ ಇದೆ, ಮತ್ತೆ ಬಿಜೆಪಿಗೂ ಗೊತ್ತಿದೆ ಹಳೆ ಮೈಸೂರು ಭಾಗದಲ್ಲಿ ಅವ್ರು ಎಷ್ಟು ಗಟ್ಟಿಯಾದ ಸ್ಪರ್ಧೆಯನ್ನ ಮಾಡ್ತಾರೆ. ಅದ್ರ ಮೂಲಕ ಏನಾದರೂ JDSಗೆ ಅನುಕೂಲ ಆಗೋದ್ರೆ ಅತಂತ್ರದ ಫಲಿತಾಂಶದ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಅಲ್ಲಿದೆ ಬಿಜೆಪಿ ಆಟ. ಇಲ್ಲಿ ಫ್ರೀ ರನ್ ಬಿಟ್ಬಿಟ್ರೆ ಕಾಂಗ್ರೆಸ್ಸಿಗೆ ಬಹುಮತ ಸಾಧಿಸೋದ್ರಲ್ಲಿ ಅಷ್ಟೇ ಹೆಚ್ಚಾಯ್ತು ಅವಕಾಶಗಳು. ಪ್ಲೀಸ್, ಈ ಅವಕಾಶಗಳು ಆ ರೀತಿ ಇರೋದ್ರಿಂದ ಈಗ ನೋಡಿ, ಒಂದು ಕೃಷ್ಣ ಅವರು ಹೇಳಿದ್ದು ಒಂದು ಸಿನಾರಿಯೋ, ಏನು ಮಂಡ್ಯ ಮತ್ತು ಚನ್ನಪಟ್ಟಣ. ಇನ್ನೂ ಒಂದು ಸಿನಾರಿಯೋ ಬಗ್ಗೆ ಚರ್ಚೆ ನಡೀತಾ ಇದೆ ಅನ್ನೋ ಒಂದು ಮಾಹಿತಿನೂ ಇದೆ. ಏನಂತಂದ್ರೆ ಈಗೇನು ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಸುರೇಶ್ ಅವರು ಇಲ್ಲಿ ಅಖಾಡಕ್ಕೆ ಬರ್ತಾರೆ ಅನ್ನೋದೇ ನಿಜ ಆದರೆ ಅಲ್ಲಿ ಕುಮಾರಸ್ವಾಮಿ ಅವರೇ ನಿಂತು ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ನಿಖಿಲ್ ಅವ್ರನ್ನ ಶಿಫ್ಟ್ ಮಾಡ್ತಾರೆ ಮತ್ತು ತಾವು ಮಂಡ್ಯಕ್ಕೆ ಹೋಗೋ ಮೂಲಕ 2 ಕ್ಷೇತ್ರದ ಆಯ್ಕೆ. ಯಾಕೆ ಅಂತಂದರೆ ಒಂದು ಇಲ್ಲಿ ಆ ಒಂದು ತವರು ಅಥವಾ ಒಂದು ಕರ್ಮಭೂಮಿಯಮ್ಮ ಉಳಿಸ್ಕೊಳ್ಳುವಂಥದ್ದು, ಇನ್ನೊಂದು ಮಂಡ್ಯದ 7 ಕ್ಷೇತ್ರಗಳು ಏನು ಭದ್ರಕೋಟೆ ಇದೆ ಅಲ್ಲಿ BJPಯ ಎಂಟ್ರಿಯಿಂದ ಆಗಿರುವಂಥ ಹೊಸ ಆಯಾಮ ಅಥವಾ ಚರ್ಚೆ ವೈಬ್ರೇಷನ್ನು ಮತ್ತು ಕಾಂಗ್ರೆಸ್ಗಿರುವಂಥ ಒಕ್ಕಲಿಗ ಕಾರ್ಡ್ನ ಒಂದು ಆಯಾಮ, ಈ ಎರಡನ್ನ ಮೀರಿ ತನ್ನ ಭದ್ರಕೋಟೆಯನ್ನು ಉಳಿಸ್ಕೊಳ್ಬೇಕಾಗಿರುವಂಥ ಅನಿವಾರ್ಯತೆ ಈ ಮೂಲಕ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಒಂದು ಏನು ಸ್ವತಂತ್ರ ಅಂದರೆ ಸ್ವಲ್ಪ ಅತಿಶಯೋಕ್ತಿ ಆಗುತ್ತೆ ಏನೋ, ಅಥವಾ ಅತಂತ್ರ ಅಂತ ಪರಿಸ್ಥಿತಿ ಬಂದರೆ ತಮ್ಮ ಬಾರ್ಗೇನಿಂಗ್ ಪವರನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಮಂಡ್ಯ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಒಂದು ಸಿನಾರಿಯೋ ಕೂಡ ಡಿಸ್ಕಷನ್ ನಡೀತಾ ಇದೆ. ಅಗೇನ್ ಒಬ್ಬರು ಪ್ರಭಾವಿ ಒಕ್ಕಲಿಗ ಸಮುದಾಯದ ನಾಯಕರಿದ್ದಾರೆ, ಮುಖ್ಯಮಂತ್ರಿಗಳಾದಂಥವ್ರು, ಇವರು 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದಾಗ ಸಿದ್ದರಾಮಯ್ಯನವರ ಒಂದು ಪ್ರಕರಣದಲ್ಲಿ ನಾವು ಹೇಗೆ ಕೇಳಿದ್ವಿ, ನೀವು ಕೋಲಾರಲ್ಲೂ ಸ್ಪರ್ಧೆ ಮಾಡ್ತೀರಿ, ವರುಣದಲ್ಲೂ ಮಾಡ್ತೀರಿ, ಬಾದಾಮಿಯಲ್ಲಿ ಯಾಕೆ ಮಾಡ್ತಿಲ್ಲ, 2 ಕ್ಷೇತ್ರ ಯಾಕೆ ಬೇಕು, ಒಂದೇ ಮಾಡಿ ಅನ್ನೋ ಪ್ರಶ್ನೆಗಳೆಲ್ಲ ಬಂತಲ್ಲ. ಅದೇ ರೀತಿ ಇವರ ನಾಯಕತ್ವ ಗೆಲುವಿನ ಸಾಧ್ಯತೆ ಬಗ್ಗೆ ವಿಶ್ಲೇಷಣೆ, ಚರ್ಚೆ, ಪ್ರಶ್ನೆ ಶುರು ಆಗೋದಿಲ್ವಾ? ವಿಶ್ಲೇಷಣೆ ಮಾಡೋಂಗಿದ್ರೆ ಈ ಹಿಂದೆನೂ ಇತ್ತಂತ ಈ 2 ಕ್ಷೇತ್ರದ ಸ್ಪರ್ಧೆಯ ಒಂದು ಆಯಾಮವನ್ನು ಹುಟ್ಟುಹಾಕಿದ್ದೆ ದೇವೇಗೌಡರು ರಾಜಕೀಯ ಇತಿಹಾಸದಲ್ಲಿ. ಸೊ ಆ ಹಿನ್ನೆಲೆ ನೋಡೋದಾದ್ರೆ ಈ ಸಿದ್ದರಾಮಯ್ಯ ಅವ್ರ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು ಇವರಿಗೆ ಅಸ್ತಿತ್ವ ಇಲ್ಲದೆ ಅಥವಾ ಸೋಲಿನ ಭಯದಿಂದ ಈ ಕಾರಣಗಳಿಗೆ ಇವರು ಬೇರೆ ಕಡೆ ಏನು ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಆಯಾಮ ಏನು
ಒಂದು ಲೆಕ್ಕಾಚಾರದಲ್ಲಿ ವಿಶ್ಲೇಷಣೆಗಳಾಗ್ತಾ ಇದ್ವು. ಆದರೆ ಇವರು ಗೆಲುವಿನ ಆಯಾಮದಲ್ಲಿ ಮತ್ತು ಪ್ರಭಾವದ ಆಯಾಮದಲ್ಲಿ ಪಕ್ಕದ ಕ್ಷೇತ್ರಗಳು ಮತ್ತು ಭದ್ರಕೋಟೆಯನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾನು ಹೋಗ್ತಾ ಇದ್ದೀನಿ ಮತ್ತು ನನ್ನ ಸ್ವಂತ ಹಳೆ ಮೈಸೂರಿನ ಒಂದು ಅಖಾಡವನ್ನು ಬಿಟ್ಟು ನಾನೆಲ್ಲೂ ಬೇರೆ ಕಡೆ ಎಕ್ಸ್ಪೋರ್ಟ್ ಆಗ್ತಿಲ್ಲ, ತೀರಾ ಬೇರೆಯ ಜಾಗದಲ್ಲಿ ಹೋಗ್ತಾ ಇಲ್ಲ ಅನ್ನೋಂಥ ಒಂದು ಸಮರ್ಥನೆಗಳನ್ನು ಪಕ್ಷದಲ್ಲಿ ನಾಯಕರುಗಳು ಮಾಡ್ಕೊಬಹುದು. ಆದರೆ ಅದೇ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಹೇಳೋದಾದ್ರೆ ಸ್ವಂತ ನೆಲವನ್ನು ಬಿಟ್ಟು ಬೇರೆ ಕಡೆ ಹೋಗಿ ಗೆಲ್ಲುವಂಥ ಜನಪ್ರಿಯತೆಯೂ ಇದೆ ಅನ್ನುವಂಥ ಲೆಕ್ಕಾಚಾರದ ಅವ್ರ ಬೆಂಬಲಿಗರು ಮಾಡ್ಕೊಬಹುದು. ಆದರೆ ವಿಶ್ಲೇಷಣೆಗೆ ಅವಕಾಶ ಇದೆ ಮತ್ತು ಸಿದ್ದರಾಮಯ್ಯ ಬಣಕ್ಕೂ ಕೂಡ ಒಂದು ಕೌಂಟರ್ ಕೊಡ್ಲಿಕ್ಕೆ ಅವಕಾಶನೂ ಸಿಗುತ್ತೆ, ಇದು ನಿಜ. ಆದರೆ ವೆರಿ ಕ್ವಿಕ್ಲಿ ಹೇಳ್ಬಿಡಿ. ಅಲ್ಲ, ಇಲ್ಲಿ ಮೈನ್ ಆಗಿ ನೋಡೋದಾದ್ರೆ ಮಂಡ್ಯದಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದಕ್ಕಿಂತ ಚನ್ನಪಟ್ಟಣ ದೂರ ಇಲ್ಲ, ಅಕ್ಕಪಕ್ಕದಲ್ಲಿ. ಅದು ಕೂಡ ಒಂಥರ ಮಂಡ್ಯ ಜಿಲ್ಲೆಯಲ್ಲಿ ಸೇರಿದಂಗೆನೇ ಇರುವಂಥದ್ದು. ಆದರೆ ಚನ್ನಪಟ್ಟಣ ತುಂಬ ಟಫ್ ಫೈಟ್ ಇದೆ. ಬಿಕಾಸ್ ಅವ್ರು ಎದುರಿಗೆ ನಿಂತಿರೋದು ಯಾರೋ ಒಬ್ಬ ಮಾಮೂಲಿ ಲೀಡರ್ ಅಲ್ಲ. ಚನ್ನಪಟ್ಟಣದಲ್ಲಿ ಫಸ್ಟ್ ವಿನ್ ಆಗಿದ್ದು CP ಯೋಗೇಶ್ವರ್ ಅವರು ಪಕ್ಷೇತರವಾಗಿ. ಅದಾದಮೇಲೆ ಎಲ್ಲ ಪಕ್ಷನೂ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ಸಿಗೆ ಬಂದಿದ್ದಾರೆ, BJPಯಿಂದ ಗೆದ್ದಿದ್ದಾರೆ. ಸಮಾಜವಾದಿ ಪಾರ್ಟಿಲಿ ಅವ್ರು ಗೆದ್ದಾಗ ಅವರೊಬ್ಬರೇ ಫಸ್ಟ್ MLA ಆಗಿರುವಂಥದ್ದು. ಅಂದರೆ ವ್ಯಕ್ತಿಗತವಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನು ಹೊಂದಿರುವಂಥದ್ದು CP ಯೋಗೇಶ್ವರ್. ಸಹಜವಾಗಿ ಫಸ್ಟ್ ಟೈಮ್ ನಿಂತ್ಕೊಂಡ ಕುಮಾರಸ್ವಾಮಿ ಅವರಿಗೆ ಒಂದು ಭಾವನಾತ್ಮಕವಾಗಿ ಅಲ್ಲಿ ಜನ ಓಕೆ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ನೋಡ್ತಾರೆ. ಆದರೆ ಸೆಕೆಂಡ್ ಟೈಮ್ ನಿಂತ ಸಂದರ್ಭದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದನ್ನು ಸಹಜವಾಗಿ ಕನ್ಸಿಡರ್ ಮಾಡ್ತಾರೆ. ಬಟ್ ಈಗ ಅದು ಎಷ್ಟು ಮಟ್ಟಿಗೆ ಅವ್ರ ಕೈಗೆ ಸಿಕ್ಕಿದಾರೋ ಏನೋ ಗೊತ್ತಿಲ್ಲ ಮತದಾರರು. ಈ ಟೈಮ್ನಲ್ಲಿ ಗೆಲ್ಲಬೇಕು ಅಂದರೆ ತುಂಬಾ ಕಷ್ಟ ಸಾಧ್ಯ ಆಗಿರ್ಬೋದು. ಸೊ ಹೀಗಾಗಿ CP ಯೋಗೇಶ್ವರ್ ಅವ್ರನ್ನ ಎದುರಿಸಬೇಕು ಅಂದ್ರೆ ಅಷ್ಟು ಈಸಿ ಅಂತ. ವಿಶೇಷತೆ ಪೃಥ್ವಿ ಅವರು ಹೇಳಿದಕ್ಕೆ ಪೂರಕವಾಗಿ ಹೇಗಿದೆ ಅಂದ್ರೆ, ಕಳೆದ ಸಲ ಕಾಂಗ್ರೆಸ್ನ ಏನು ಬೆಂಬಲ ಯಾವ ಮಟ್ಟದಲ್ಲಿ ಯೋಗೇಶ್ವರ್ ಅವರ ಸೋಲಿಗೆ ಕಾರಣ ಆಗಿತ್ತು ಅಂತ ಗೊತ್ತಿದೆ ಇವರ ಗೆಲುವಿನ ನಿರ್ಣಾಯಕ ಪತ್ರದಲ್ಲಿ. ಸೊ ಅದೇ ಫಾರ್ಮುಲಾ ಈ ಸಲ ಏನಾದ್ರು, ಯಾಕಂದ್ರೆ ಒಕ್ಕಲಿಗ ನಾಯಕ CM ಅಪೇಕ್ಷೆಯಲ್ಲಿರುವಂತವ್ರು ಆ ಒಂದು ಆಯಾಮದಲ್ಲಿ ನೋಡೋದಾದ್ರೆ ಈ ಸಲ ಏನಾದ್ರು ಯೋಗೇಶ್ವರ್ಗೆ ಪರೋಕ್ಷವಾಗೋ ಮತ್ಯಾವುದೋ ರೂಪದಲ್ಲೂ ಸಹಾಯ ಆಗಿಬಿಟ್ರೆ ಅಲ್ಲಿ ಸಹಜವಾಗಿ ಇವರಿಗೆ ಸೋಲಿನ ಆತಂಕ ಖಂಡಿತ ಅಲ್ಲ. ಅದು ಇನ್ನೊಂದು ಲೆಕ್ಕಾಚಾರ ಇದೆ. ನೀವು ಮೊನ್ನೆ DK ಸುರೇಶ್ ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರಿ, ಯೋಗೇಶ್ವರ್ ಅವ್ರನ್ನ ಅಪ್ರೋಚ್ ಮಾಡಿದೀವಿ ಅಂತ. ಅಕಸ್ಮಾತ್ ಕಾಂಗ್ರೆಸ್ಸಿಗೆ ಬಂದಿದ್ದೆ ಆದ್ರೆ ಯೋಗೇಶ್ವರ್ ಅವ್ರಿಗೆ ಈಸಿ ಆಗ್ಬಿಡುತ್ತೆ. ಅಲ್ಲಿ BJP ಕೌಂಟ್ಲೆಸ್ ಆಗುತ್ತೆ. BJP ಅಸ್ತಿತ್ವ ಅಂದ್ರೆ ಯೋಗೇಶ್ವರ್, ಅಲ್ಲಿ BJPಗೆ ಅಸ್ತಿತ್ವ ಇಲ್ಲ. ಅಕಸ್ಮಾತ್ ಕಾಂಗ್ರೆಸ್ಸಿಗೆ ಬಂದ್ಬಿಟ್ರೆ ಈಸಿ ಆಗುತ್ತೆ, 1-to-1 ಫೈಟ್ ಆಗ್ಬಿಟ್ರೆ. ಎಲ್ಲಿಂದ ಶುರು ಮಾಡಿದೆ ಅಲ್ಲಿಗೆ ವಾಪಸ್ ಬಂದು ಈ ಕಾರ್ಯಕ್ರಮ ಮುಗಿಸೋಣ. ಕಾಂಗ್ರೆಸ್ಸಿನ ಅಭ್ಯರ್ಥಿ ಚನ್ನಪಟ್ಟಣದಲ್ಲಿ ಯಾರು ಆಗ್ತಾರೆ ಅನ್ನೋದು ಮೋರ್ ಆರ್ ಲೆಸ್ ಡಿಸೈಡ್ ಮಾಡುತ್ತೆ ಕುಮಾರಸ್ವಾಮಿ ಅವರ ಗೆಲುವು, CP ಯೋಗೇಶ್ವರ್ ಅವರ ಗೆಲುವಿನ ಬಗ್ಗೆ. ಅಲ್ಲಿಗೆ ಇವತ್ತಿನ ಚುನಾವಣಾ ಚದುರಂಗ ಸಮಾಪ್ತ. ಧನ್ಯವಾದ ಪೃಥ್ವಿ, ಧನ್ಯವಾದ ಮಧು. ನೋಡ್ತೀರಿ News 18, ಜಾಲ ನಮ್ಮದು, ಬಲ ನಿಮ್ಮದು.